ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡದ ಲಿಂಗನಹಳ್ಳಿ ಗ್ರಾಮದ ಮೂಲ ಸ್ಥಳ ಇದಾಗಿದ್ದು, ನೋಡಿದರೂ ಹಸಿರೆ ಕಣ್ಮನ ಸೆಳೆಯುವ ಹಸಿರನ್ನೇ ಮೈವದ್ದುಕೊಂಡಿರುವ ಬೆಟ್ಟ ಗುಡ್ಡಗಳ ನಡುವೆ ಆಕಾಶವೇ ಚಾಮರದಂತೆ ತೂಗುವ ಸುಂದರ ರಮಣೀಯ ಪರಿಸರದಲ್ಲಿ ರಾಮಾಯಣ ಕಾಲದಲ್ಲಿಯೇ ನಿರ್ಮಾಣಗೊಂಡಿದ್ದ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿಯ ಶಕ್ತಿ ದೇವಾಲಯದ ಜೀರ್ಣೋದ್ಧಾರಗೊಂಡ ನೂತನ ದೇವಸ್ಥಾನವನ್ನ ಸುಪ್ರಸಿದ್ಧ ಗವಿಮಠದ ಶಟಸ್ಥಳ ಬ್ರಹ್ಮೆ ಸಂಸ್ಕೃತ ಪಂಡಿತರು ನಡೆದಾಡುವ ದೇವರು ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಜಗಳೂರು ಕ್ಷೇತ್ರದ ಶಾಸಕರಾದ ಸಾಹಿತ್ಯ ಪ್ರೇಮಿ ದೈವ ಭಕ್ತರಾದ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ಲೋಕಾರ್ಪಣೆಗೊಂಡಿದೆ. SS TV ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗಾಗಿ ಜೀರ್ಣೋದ್ಧಾರಗೊಂಡ ದೇವಸ್ಥಾನದ ಸಂಪೂರ್ಣ ವಿಡಿಯೋವನ್ನು ಮಾಡಲಾಗಿದ್ದು, ವೀಕ್ಷಕರು ಕೂಡ ರಾಮಾಯಣ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಬಹುದಾಗಿದೆ. ಸುಂದರ ಹಸಿರು ಕಾನನದ ನಡುವೆ ರಾಮಾಯಣ ಕಾಲದಲ್ಲಿಯೇ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿರುವುದಕ್ಕೆ ಕಾರಣವೂ ಇದೆಯಂತೆ. ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆಯನ್ನು ಹುಡುಕಿಕೊಂಡು ಕಾಡಿನಲ್ಲಿ ಪ್ರಯಾಣಿಸುವಾಗ ಆಯಾಸಗೊಂಡು ತುಸು ವಿಶ್ರಾಂತಿ ಪಡೆಯುತ್ತಿದ್ದ ಶ್ರೀರಾಮಚಂದ್ರ ಲಕ್ಷ್ಮಣರ ಕಾವಲಿಗೆ ಕಿಷ್ಕಿಂಧೆಯಿಂದ ಬಂದಿದ್ದ ಶ್ರೀ ಆಂಜನೇಯ ಸ್ವಾಮಿ ಕಾವಲಿಗೆ ನಿಂತಿದ್ದರ ಪ್ರತೀಕವಾಗಿ ಇಲ್ಲಿ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಶ್ರೀರಾಮಚಂದ್ರನ ಆಜ್ಞೆಯಂತೆ ಬರೀ ಬಾಣಗಳಿಂದಲೇ ಕೆತ್ತಿ ನಿರ್ಮಿಸಲಾಗಿದೆ ಎಂಬ ಪ್ರತೀತಿ ಇದೆ. ಇದನ್ನ ಹಿಂದಿನ ನಮ್ಮ ಪೂರ್ವಿಕರು ಹೇಳುತ್ತಿದ್ದರೆಂದು ಗುಡ್ಡದ ಲಿಂಗನಹಳ್ಳಿಯ ಗ್ರಾಮದ ಹಿರಿಕ ದಳಪತಿ ಹನುಮಂತಪ್ಪನವರು ದೇವಸ್ಥಾನದ ಲೋಕಾರ್ಪಣೆ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಬಾಣಗಳಿಂದಲೇ ಕೆತ್ತುತ್ತಿರುವಾಗ ಮುಂದಿನ ಪ್ರಯಾಣಕ್ಕೆ ಸಮಯವಾಗಿದ್ದರಿಂದ ಅವಸರದಲ್ಲಿಯೇ ಮೂರ್ತಿಯನ್ನ ಕೆತ್ತುತ್ತಿರುವಾಗ ಚೂಪಾದ ಬಾಣ ಮೂರ್ತಿಯ ಮಧ್ಯಭಾಗದಲ್ಲಿ ಜಾರಿದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯ ಮಧ್ಯಭಾಗದಲ್ಲಿ ಬಾಣ ಜಾರಿರುವ ಗುರುತು ಈಗಲೂ ಕಾಣಬಹುದಾಗಿದೆ ಎಂದು ಗ್ರಾಮದ ಹಿರಿಯರಾದ ಮಹೇಶ್ವರಪ್ಪನವರು ದೇವಸ್ಥಾನ ಲೋಕಾರ್ಪಣೆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಮಾಜಿ ಶಾಸಕರಾದ HP ರಾಜೇಶ್ ಅವರಿಗೆ ಮಾಹಿತಿ ನೀಡಿದರು. ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಗೂ ಕಣ್ಣೋಕುಪ್ಪೆ ಗವಿಮಠಕ್ಕೂ ನಿಕಟ ಸಂಬಂಧವಿದ್ದು, ರಾಮಾಯಣ ಕಾಲದಲ್ಲಿ ಬೆಳಗಿನ ಜಾವ ಇಲ್ಲಿಯ ಬೆಟ್ಟದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ಗವಿಮಠದಲ್ಲಿ ಪೂಜೆ ಕೈಂಕರ್ಯಗಳು ಜರುಗುತ್ತಿದ್ದವು ಎಂಬ ಪ್ರತೀತಿ ಇತ್ತಂತೆ. ಚಿತ್ರದುರ್ಗದ ಪಾಳೆಗಾರರು ಕೆಳಗೋಟೆಗೆ ಭೇಟಿ ನೀಡಿದಾಗಲೆಲ್ಲ ಇಲ್ಲಿಯ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದರಂತೆ. ಹಾಗಂತ ಗುಡ್ಡದ ಲಿಂಗನಹಳ್ಳಿ ಗ್ರಾಮದ ಹಿರಿಯರು ಸ್ಮರಿಸಿಕೊಳ್ಳುತ್ತಾರೆ. ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಯನ್ನ ಗುಡ್ಡದ ಆಂಜನೇಯ, ಅಡವಿ ಆಂಜನೇಯ ಸ್ವಾಮಿ ಅಂತಲೂ ಕರೆಯುತ್ತಿದ್ದರಂತೆ. ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಯನ್ನ ಪಕ್ಕದ ಗುಡ್ಡದಲ್ಲಿ ವಾಸಿಸುತ್ತಿದ್ದ ತಪಸ್ವಿಗಳಾದ ಲಿಂಗಯ್ಯ ಎಂಬುವರು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದರಂತೆ. ಹಾಗಾಗಿ ಈ ಸ್ಥಳಕ್ಕೆ ಗುಡ್ಡದ ಲಿಂಗನಹಳ್ಳಿ ಅಂತ ಹೆಸರು ಬಂದಿದೆ ಎಂದು ಗ್ರಾಮದ ಹಿರಿಯರು ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಮೆಲುಕು ಹಾಕಿದರು. ಗುಡ್ಡದ ಲಿಂಗನಹಳ್ಳಿ ಗ್ರಾಮಕ್ಕೆ ರಾಮಾಯಣದ ಇತಿಹಾಸವಿದ್ದು, ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿ ತಪೋಕ್ಷೇತ್ರದಲ್ಲಿ ನಮ್ಮ ಪೂರ್ವಜರು ವಾಸಿಸುತ್ತಿದ್ದಾಗ ಕಾಡು ಪ್ರಾಣಿಗಳ ಉಪಟಳದಿಂದ ಆ ಜಾಗವನ್ನು ತೊರೆದು ಕಾಡಿನ ಅಂಚಿನ ಜಾಗಕ್ಕೆ ಬಂದು ನೆಲೆಸಿದ್ದು, ನಮ್ಮ ಪೂರ್ವಜರು ವಾಸಿಸುತ್ತಿದ್ದ ಊರನ್ನು ನಮಗೆ ಬಿಟ್ಟು ಕೊಡುವಂತೆ ದೇವಸ್ಥಾನದ ಲೋಕಾರ್ಪಣೆಗೆ ಬಂದಿದ್ದ ಶಾಸಕರಾದ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡರು. ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನೆಲೆಸಿರುವ ಪ್ರದೇಶವನ್ನು ಗಮನಿಸಿದರೆ ಹಿಂದೆ ಇಲ್ಲಿ ಜನರು ವಾಸಿಸುತ್ತಿದ್ದರು ಎಂಬ ಕುರುಹುಗಳು ಈಗಲೂ ಕಂಡುಬರುತ್ತವೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ನೆಲೆಸಿರುವ ಗರುಡಗಂಬ ಆಗಿನ ಕಾಲದ ಇತಿಹಾಸವನ್ನು ಹೇಳುತ್ತದೆ. ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಲೋಕಾರ್ಪಣೆಯ ನೇತೃತ್ವವನ್ನು ಬೋರಜ್ಜ ಮಹೇಶ್ವರಪ್ಪ, ಗ್ರಾಮ ಪಂಚಾಯತಿ ಸದಸ್ಯರಾದ ಪೂಜಾರಿ ಅಂಜಿನಪ್ಪ, ಶಾಂತಕುಮಾರ್, ಪ್ರಕಾಶ್, ನಾಗರಾಜ್, ತಿಪ್ಪೇಸ್ವಾಮಿ, ದಳಪತಿ ಹನುಮಂತಪ್ಪ ವಹಿಸಿದ್ದರು. ಗುಡ್ಡದ ಲಿಂಗನಹಳ್ಳಿಯ ಯುವಕರು, ಯುವತಿಯರು, ಮಹಿಳೆಯರು ಸೇರಿದಂತೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಲೋಕಾರ್ಪಣೆಯನ್ನ ಹಬ್ಬದಂತೆ ಆಚರಿಸಿದರು. 7 ದಿನಗಳ ಕಾಲ ವಿವಿಧ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿ ವಿವಿಧ ವಾದ್ಯ ಮದ್ದಳೆಗಳೊಂದಿಗೆ ಹೋಮ ಹವನದೊಂದಿಗೆ ಗಂಗಾ ಪೂಜೆ, ಕುಂಭ ಪೂಜೆ, ಆರತಿ ಪೂಜೆಯೊಂದಿಗೆ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿಯ ಜೀರ್ಣೋದ್ಧಾರಗೊಂಡ ದೇವಸ್ಥಾನಕ್ಕೆ ಜೀವಕಳೆ ತುಂಬಲಾಯಿತು. ಹೋಮ ಹವನ ಪೂಜೆಯನ್ನ ಶ್ರೀ ಮಂಜಯ್ಯ ಶಾಸ್ತ್ರಿ, ಶ್ರೀ ಆನಂದಯ್ಯ ಶಾಸ್ತ್ರಿಯವರ ನೇತೃತ್ವದಲ್ಲಿ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರಿ ಅಂಜಿನಪ್ಪ ಅವರು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿದ ಕಣ್ಣೋಕುಪ್ಪೆ ಗವಿಮಠದ ಡಾಕ್ಟರ್ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ದಾರಿಯುದ್ದಕ್ಕೂ ಹೂವಿನ ಮಳೆಗರೆಯುತ್ತಾ ದೇವಸ್ಥಾನಕ್ಕೆ ಸ್ವಾಗತಿಸಲಾಯಿತು.
ದೇವಸ್ಥಾನದ ಉದ್ಘಾಟನೆಯನ್ನ ಯಾವ ರೀತಿ ನೆರವೇರಿಸಲಾಯಿತು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕೊನೆಯ ಪೂಜೆ ಇದು, ಕೊನೆಯ ಹೋಮ. ಬರ್ಜ ಬಾಪ ಬಾ ಕೂತ ಬಾ, ಶರ್ಟ್ ಬಿಚ್ಚಿಗೆ ಕೂತ ಬಾ. ಬೇಡ ಕೆಳಗೆ ಬಿದ್ದ ಬೇಡ ಮೈಸಣ ಹಾಕ್ ಹಾಕ್ ಹಾಕ್. ಕಲ್ಲಿನ ಮ್ಯಾಲೆ ಹೊಡಿದಂಗೆ ಇದಾನೆ ಬಟ್ಟ ನಮದನೆ ಹನುಮಂತನ ಬಟ್ಟ ನಮದನೆ ಹನುಮಂತ ಲಂಕೆಯ ಸುಟ್ಟ ಬಂದೈದ ನೂರಾರಗೆ ಜಯ ಮಂಗಳ ಮಂಗಳ. ಶ್ರೀ ಆಂಜನೇಯ ಸ್ವಾಮಿಯ ಮೇಲೆ ಶೋಭನ ಪದ ಹೇಳುತ್ತಿದ್ದ ಮಹಿಳೆಯ ಮೇಲೆ ಇದ್ದಕ್ಕಿದ್ದಂತೆ ಶ್ರೀ ಬೆಟ್ಟದ ಆಂಜನೇಯ ಸ್ವಾಮಿ ಆವರಿಸಿ, ಈ ಕ್ಷೇತ್ರ ನನಗೆ ಸೇರಿದ್ದು. ಇಲ್ಲಿರುವ ಬೆಟ್ಟ ಗುಡ್ಡಗಳೆಲ್ಲ ನನ್ನ ವಾಸಸ್ಥಾನವಾಗಿದ್ದವು. 4 ದಿಕ್ಕಿಗೂ ನನ್ನ ಕಾರ್ಯಕ್ಷೇತ್ರವಾಗಿತ್ತು. ದುರಾಳರು ನನ್ನ ಕ್ಷೇತ್ರದಲ್ಲಿ ಕಾಲಿರಿಸಿ ಇಲ್ಲಸಲ್ಲದ ರೂಪರೇಷೆಗಳನ್ನು ಮಾಡುತ್ತಿದ್ದಾರೆ. ಇಂಥವರಿಗೆ ಕೇಡುಗಾಲ ತಪ್ಪಲ್ಲ. ಪ್ರತಿನಿತ್ಯ ಇಲ್ಲೇ ಪೂಜೆ ಕಾರ್ಯಗಳು ನಡೆಯಬೇಕು. ಪ್ರತಿನಿತ್ಯ ಅನ್ನ ಸಂತರ್ಪಣೆಯೂ ನಡೆಯಬೇಕು. ನನ್ನ ಕ್ಷೇತ್ರ ಸಮೃದ್ಧಿಯಾಗಿ ಬೆಳೆದಲ್ಲಿ ಈ ಭೂಮಿ ಮೇಲೆ ಸುಖ ಶಾಂತಿ ನೆಮ್ಮದಿ ನೆಲೆಸಲಿದೆ ಎಂದು ಹೇಳಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ಅಚ್ಚರಿಯಾಯಿತು.
ಏಕಶಿಲಾ ಬ್ರಹ್ಮಿ ಡಾಕ್ಟರ್ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಬೆಟ್ಟದ ಆಂಜನೇಯ ಸ್ವಾಮಿಯ ನೂತನ ಬರ್ರಿ ಮುಂದಕ್ಕೆ ಬರ್ರಿ ಗ್ರಾಮಸ್ಥರು ಬರ್ರಿ ಓಂ ಅಘೋರೆ ಹನುಮಂತಪ್ಪವರು ಸೇವನ ಮಾಡಿ पंचाचार्य महाराज के पंचाचार्य महाराज के पंचाचार्य महाराज के डॉक्टर नालवडी शांतलिंग शिवाचार्य महाराज के डॉक्टर नालवडी शांतलिंग शिवाचार्य महाराज के ನೋಡ್ರಿ ದೇವ್ರು ಕುಂತಿರೋದು ನೋಡ್ತಿದ್ದೀರಾ ನಮ್ಮ ದೇವರನ್ನ ಕಳೆ ನೋಡ್ರಿ ಈ ಭಾಗದ ಪ್ರತ್ಯಕ್ಷ ದೇವರಂದ್ರೆ ನಮ್ಮ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅವರ ಒಂದು ತಪೋದಿಂದ ಅವರ ಒಂದು
ಅಲ್ಲೇನ್ ಮಾಡ್ತಕ್ಕಂಥ ಪೂಜೆ ಕೈಂಕರ್ಯಗಳಿಂದ ಈ ನಾಡು, ನಮ್ಮ ಸುತ್ತಮುತ್ತಲ ಹಳ್ಳಿ ಎಲ್ಲವೂ ಕೂಡ ಸುಭಿಕ್ಷವಾಗಿದ್ದಾವೆ. ಈಗ ನಮ್ಮ ಪುರೋಹಿತ ವರ್ಗದಿಂದ ವೇದಘೋಷದೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿದಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾ ಶಿವಃ. ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಪಂಚಾನನತನೋದ್ಬೋಧಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ. ಶಂಕರಲಿಂಗ ಶಿವಾಚಾರ್ಯ ಮಹಾರಾಜ ಕಿ, ಪಂಚಕೇದಾರೇಶ್ವರ ಮಹಾರಾಜ ಕಿ, ಶ್ರೀ ಗವಿಸಿದ್ದೇಶ್ವರ ಮಹಾರಾಜ ಕಿ, ಶ್ರೀ ಗವಿಶಾಂತ ವೀರೇ ಮುಮ್ಮಡಿ ಶಾಂತಲಿಂಗ ಶಿವಾಚಾರ್ಯ ಮಹಾರಾಜ. ನಮ್ಮ ಗುಡ್ಡದ ಲಿಂಗನಹಳ್ಳಿಯ ಗ್ರಾಮಸ್ಥರ ಬಹುದಿನದ ಬೇಡಿಕೆಯಾಗಿತ್ತು. ಇಲ್ಲಿ ನಮ್ಮ ಪೂರ್ವಜರು ನೆಲೆಸಿದ್ದ ಇಲ್ಲಿನ ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕೆಂದು ರಾಮಾಯಣ ಕಾಲದಿಂದಲೂ ನಮ್ಮ ಪೂರ್ವಜರು ಇಲ್ಲಿ ವಾಸಿಸುತ್ತಿದ್ದರು. ಬೇಡ ಜನಾಂಗಕ್ಕೆ ಸೇರಿದ ನಾವುಗಳು ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರಾಗಿದ್ದೆವು. ಪ್ರಾಣಿಗಳ ತೊಂದರೆಯಿಂದ ನಾವು ಏನ್ ಮಾಡಿದೆವು ಅಂದ್ರೆ, ಈ ಒಂದು ಕಾಡಿನ ಅಂಚನ್ನು ತೋರಿದು ಒಂದ್ ಸ್ವಲ್ಪ ಮುಂದಕ್ಕೆ ಬಲಭಾಗಕ್ಕೆ ಜಾರಿದ್ರು. ಇಲ್ಲಿ ನಾನು ಕೇಳಿದಂಗೆ ಒಬ್ಬ ಲಿಂಗಯ್ಯ ಅಂತ ಇದ್ರಂತೆ. ಈ ಹೆಸರು ಬರ್ಲಿಕ್ಕೆ ಮೂಲ ಕಾರಣ ಇದು ಕೂಡ ಅಂತ ಹೇಳ್ತಾ ಇದ್ದಾರೆ. ಗುಡ್ಡದ ಲಿಂಗನಹಳ್ಳಿ ಹೆಂಗ ಅಂತ ಬಂದ್ರೆ, ಇಲ್ಲಿ ಲಿಂಗಯ್ಯ ಅಂತ ಒಬ್ಬ ಏನು ತಪಸ್ವಿ ಸ್ವಾಮೀಜಿ ರೀತಿಯಲ್ಲಿ ಬದುಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಸ್ಥಳವನ್ನ ಗುರುತಿಸಿ ಇಲ್ಲಿ ವಾಸ ಮಾಡ್ತಿದ್ರಂತೆ. ನಮ್ಮ ದೇವೇಂದ್ರಪ್ಪ ಸಾಹೇಬರು ವೇದಿಕೆಗೆ ಆಗಮಿಸಿದರೆ ಅವರು ಆಚರಣರಾಗಬೇಕಂತ ಕೇಳ್ಕೊಳ್ತಾ ಇದ್ವಿ. ಗುಡ್ಡಲಿಂಗನಹಳ್ಳಿಯ ನಮ್ಮ ಈ ಒಂದು ಸುಂದರ ತಾಣದಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ನೂತನವಾಗಿ ಕಟ್ಟಿರ್ತಕ್ಕಂಥ ನಮ್ಮ ಗುಡ್ಡದ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಸಕರು, ಜಗಳೂರಿನ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ದೇವೇಂದ್ರಪ್ಪ ಸಾಹೇಬರು ಬಂದರೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಗುಡ್ಡದ ಲಿಂಗನಹಳ್ಳಿಯ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಗುರುಗಳಿಂದ ನಮ್ಮ ದೇವೇಂದ್ರಪ್ಪ ಸಾಹೇಬರಿಗೆ ಶಾಲು ಹಾಕುವುದರ ಮೂಲಕ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ನಮ್ಮ ಶಾಸಕರು ನಮ್ಮ ಊರಿನ ಗೌರವದ ಪೂರ್ವಕವಾಗಿ ಅವರಿಗೆ ಶಾಲು ಓದಿಸುವುದರ ಮೂಲಕ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ. ಈಗ ನಮ್ಮ ದೇವೇಂದ್ರಪ್ಪ ಸಾಹೇಬರಿಗೆ ತುರ್ತಾಗಿ ಜಿಲ್ಲಾಧಿಕಾರಿಯಲ್ಲಿ ಮೀಟಿಂಗ್ ಹೋಗೋದ್ರಿಂದ ನಮ್ಮ ಗ್ರಾಮದ ಇತಿಹಾಸವನ್ನ ಇನ್ನೊಂದ್ಸರಿ ನಾವೆಲ್ಲರೂ ಗ್ರಾಮಸ್ಥರಾಗಿ ನಮ್ಮ ದೇವೇಂದ್ರಪ್ಪ ಸಾಹೇಬ್ರ ಹತ್ರ ಹೇಳೋಣಂತ್ರಿ. ನಾವು ಚುಟುಕಾಗಿ ನಮ್ಮ ಸಾಹೇಬ್ರಿಗೆ ಎರಡೇ ಮಾತು ಹೇಳ್ಬಿಡ್ತೀನಿ. ಯಾಕಂದ್ರೆ ಇವ್ನ ಎಲ್ಲಾರ ಹೋದ್ರೆ ಏನಾರು ಇಡ್ತಾರ ಅಂತಾರ ಅವ್ರು. ಅಂದ್ಕೊಂಡು ಏನ್ ಮಾಡಕ್ಕಾಗಲ್ಲ. ಯಾಕೆ ನಮ್ಮೂರಾಗ ಉದ್ಧಾರ ಆಗ್ಬೇಕಲ್ಲ. ನಮ್ಮೂರು ಉದ್ಧಾರ ಆಗೋದ್ಕಿಂತ ಜೊತೆಗೆ ನಮ್ಮ ಸಾಹೇಬ್ರ ಹಿಂದೆ ಶೇಖರಪ್ಪಣ್ಣರು ಅವರು ಕೂಡ ಇಲ್ಲಿಗೆ ಬರ್ಬೇಕು, ವೇದಿಕೆ ಹತ್ರ ಬರ್ಬೇಕು. ಶೇಖರಪ್ಪಣ್ಣರು ಈಗ ಎರಡೆಲ್ಲ ಒಂದೇ ಬೇಡಿಕೆ, ಜಾಸ್ತಿ ಹೇಳಲ್ಲ ನಮ್ಮ ಸಾಹೇಬ್ರಿಗೆ. ಇನ್ನೇನಿಲ್ಲ, ಈಗ ಹಿಂದೆ ಭಗೀರಥ ತಪಾಸ್ ಮಾಡಿ ನೀರ್ ತರಿಸಿದ್ದ, ನೀವು ತಪಾಸ್ ಮಾಡಿ ನಮ್ ಕೆರೆಗೆ ನೀರ್ ತರಿಸ್ಕೊಟ್ರಿ ನಮ್ಮ ಆಂಜನೇಯ ಸ್ವಾಮಿಗೆ. ಅಷ್ಟೇ, ಇನ್ನೇನಿಲ್ಲ. ಅಲ್ಲಿಂದ ಇಲ್ಲಿಗೆ ಪೈಪ್ ಲೈನ್ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಜೊತೆಗೆ ರೋಡ್ ತಾವು ನೋಡಿದ್ರೆ ನಮ್ಮ ಶೇಖರಪ್ಪಣ್ಣರಿಗೆ ಸ್ವಾಗತ ಮಾಡೋದ್ರ ಜೊತೆಗೆ ಶಾಲೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದೀವಿ.
ಈಗ ನಮ್ ಸಾಹೇಬ್ರಿಗೆ ಇದು ಬಹಳ ಕಷ್ಟ ಅವ್ರು ಹೇಳೋದ್ರಾಗಿದ್ದು. ಯಾಕಂದ್ರೆ ಈ ಕೈ ಜಾರಿ ಹೋಗ್ಬಿಡೋದಾವೆ, ಬೇರೆ ಕಡೆ ಇಲಾಖೆ ಎಲ್ಲ ಐತೆ, ಅದೇನಾರ ಪ್ರಯತ್ನ ಮಾಡಿ ನಮ್ಗೆ ಇಷ್ಟ ನಮ್ಗೆ ನೀರು ಒಂದು ಕೊಡಿಸ್ರಿ, ಒಂದು ಕರೆಂಟ್ ಹೇಳ್ಸ್ಕೊಡ್ರಿ ಅಷ್ಟೇ, ಇನ್ನೇನ್ ಜಾಸ್ತಿ ಕೇಳಲ್ಲ ನಿಮಗೆ. ಯಾಕಂದ್ರೆ ನಿಮ್ ಕೈಲಿ ಆಗಂತದ್ ನಾವು ಒತ್ತಾಯ ಮಾಡ್ಕೊಂಡು ಕೇಳ್ತೀವಿ. ಇನ್ನ ಈ ವೇದಿಕೆ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಪ್ರಾರಂಭ ಮಾಡೋದ್ರ ಜೊತೆಗೆ ಈ ಒಂದು ಉದ್ಘಾಟನೆ ಅದೇ ಬೋರ್ ಹೊಡಿಸಿದಾರೆ, ನೀರ್ ಕೊಡ್ಸಿದಾರೆ, ಒಂದ್ ಸ್ವಲ್ಪ ಪೈಪ್ ಲೈನ್ ಮಾಡಿ ಒಂದ್ ಕರೆಂಟ್ ಹೇಳ್ಕೊಬಿಟ್ರೆ ಆಯ್ತು ನಮ್ಗೆ ಅಷ್ಟೇ, ಇನ್ನೇನ್ ಜಾಸ್ತಿ ಕೇಳಲ್ಲ ಅವ್ರು. ಈಗ ತುರ್ತಾಗಿ ನಮ್ಮ ದೇವೇಂದ್ರಪ್ಪ ಸಾಹೇಬರು ಹೋಗೋದ್ರಿಂದ ಈ ಒಂದು ಕಾರ್ಯಕ್ರಮ ಕುರಿತು ಅವ್ರು ಮಾತಾಡ್ಬೇಕಂತ ಕೇಳ್ಕೊತೇನೆ. ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲರ ಬಹುದಿನದ ಕನಸು ಇವತ್ತು ನನಸಾಗಿದೆ. ಅದಕ್ಕೆ ಕಾರಣ ನೀವೇನು ನಿಮ್ಮ ತಲತಲಾಂತರದಿಂದ, ನಿಮ್ಮ ತಾತ ಮುತ್ತಾತ ಕಾಲದಿಂದ ನೀವೇನೇ ಕಾರ್ಯಕ್ರಮ ಮಾಡಿದ್ರು ಆ ಒಂದು ಸ್ವಾಮಿ ಆಂಜನೇಯ ಆಶೀರ್ವಾದವನ್ನು ಪಡೆದು ಅವರು ಬಲಗಡೆ ಹೂ ಕೊಟ್ರೆ ಮಾತ್ರ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅನ್ನೋ ಒಂದು ಸಂಕಲ್ಪದಿಂದ ನೀವು ಕಾರ್ಯಕ್ಕೆ ಕೈ ಹಾಕ್ತೀವಿ ಅಂತ ಹೇಳಿ ಮತ್ತು ಮಧ್ಯರಾತ್ರಿ ನೀವು ನಮಗೆ ಹೇಳಿದ್ರಿ, ಅದನ್ನ ನೆನಪಿಟ್ಕೊಂಡಿದ್ದೀನಿ. ಬಹುದಿನದ ಕನಸು, ಅನೇಕ ಒಂದು ಸರ್ಕಾರಿ ನಿಯಮಗಳ ಅಡ್ಡಿಯಲ್ಲಿ ಸಹ ಇವತ್ತು ನಿರ್ಮಾಣ ಆಗಿರೋದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತ ಹೇಳಕ್ಕೆ ನಾನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮಕ್ಕೆ ಈ ಭಾಗದ ಧರ್ಮ ರಕ್ಷಿತೋ ಅನ್ನೋ ರೀತಿಯಲ್ಲಿ ಧರ್ಮದಿಂದ ಮಾತ್ರ ನಮ್ಮೆಲ್ಲರ ಸರ್ವತೋಮುಖ ಅಭಿವೃದ್ಧಿ ಅನ್ನಂತ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಪಕ್ಕದಲ್ಲಿ ಒಂದು ಏನಿವತ್ತು ಗವಿಮಠ ಇದೆಯೋ ಆ ಗವಿಮಠದ ಒಂದು ಕೀರ್ತಿ ಪತಾಕೆಯನ್ನ ಹಿಮಾಲಯದ ಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿ ನಮ್ಮ ಪರಮ ಪೂಜ್ಯರಿಗೆ ಸಲ್ತದೆ. ಅಂತ ಪರಮ ಪೂಜ್ಯರನ್ನ ಪ್ರತಿನಿತ್ಯ ಪಡೆದಂತ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಮುಂದೊಂದು ದಿನ ಅವರ ಮಹಿಮೆ, ಮುಂದೊಂದು ದಿನ ಅವರು ಸರ್ವೇ ಜನ ಸುಖಿನೋ ಭವಂತು ಅನ್ನ ಪ್ರತಿನಿತ್ಯ ಮಂತ್ರವಾಣಿಯನ್ನು ನಮಗೆ ಹೇಳ್ತಾ ಇರೋದು ನಮ್ಮೆಲ್ಲರ ಸುದೈವ. ಅಂತ ಪರಮ ಪೂಜ್ಯರು ಇವತ್ತು ಬಹುದಿನದ ನಿಮ್ಮ ಕನಸು, ಬಹುದಿನದ ಕನಸಾಗಿತ್ತಂತ ದೇವಾಲಯ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆಗೆ ಆಗ್ತಾ ಇರೋದು ಬಹಳ ಸಂತೋಷ. ಅಂತದಕ್ಕೆ ನಮ್ಮ ಪರಮ ಪೂಜ್ಯರನ್ನು ಆಹ್ವಾನಿಸಿ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡೋದು ಬಹಳ ಪುಣ್ಯದ ಕೆಲಸ. ಹಾಗಾಗಿ ಅಂತ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕಾರವನ್ನು ಮಾಡಕ್ ಬಯಸಿ ವೇದಿಕೆಯಲ್ಲಿರ್ತಕ್ಕಂಥ ಈ ಭಾಗದ ಯುವ ನಾಯಕ, ಅಭಿವೃದ್ಧಿ ಅಧಿಕಾರ, ಹೆಸರು ಬಯಸದ ಉಸಿರು, ಅನೇಕ ಕೆಲಸವನ್ನು ಮಾಡಿ ಈ ಭಾಗದಲ್ಲಿ ಅನೇಕ ಕಷ್ಟಗಳನ್ನ ಪರನಿಗೋಸ್ಕರ ತನ್ನ ಬದುಕನ್ನೇ ಮುಡುಪಾಗಿ ಇಟ್ಟು ಯಾವತ್ತು ಅಭಿವೃದ್ಧಿಯೇ ನನ್ನ ಮಂತ್ರ, ಈ ಭಾಗದ ಜನರ ಶ್ರೇಯಸ್ಸೇ ನನ್ನ ಒಂದು ಫಲ ಅನ್ನೋದ್ ನಿಟ್ಟಿನಲ್ಲಿ ಕೆಲಸ ಮಾಡಿದಂತ ರವಣ್ಣ ಇದ್ದಾನೆ. ನಿಮ್ಮೆಲ್ಲರ ಪ್ರೀತಿಯ ರವಣ್ಣ. ರವಿ ಅಂದ್ರೆ ಬೆಳಕು ಕೊಡೋಂತನು, ನಿಮ್ಮೆಲ್ಲರಿಗೂ ಬೆಳಕು ಕೊಡೋ ಹುಡುಗ. ನಾನು ರವಿಯಣ್ಣಗೊಂದು ಕಿವಿ ಮಾತು ಹೇಳ್ತೀನಿ, ಇನ್ನು ಮುಂದೆ ಇದುವರೆಗೆ ಕೊಟ್ಟ ಬೆಳಕು ಒಂದು ರೀತಿ ಆದ್ರೆ ಇನ್ನು ಮುಂದೆ ವಿಶೇಷವಾದ ಬೆಳಕನ್ನು ನೀನು ಕೊಡಬೇಕು, ಅದನ್ನ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ಅದಕ್ಕೆ ನಾನು ಎಲ್ಲ ರೀತಿಯಾದ ಸಹಕಾರವನ್ನು ಕೊಡ್ತೀನಿ. ಹಾಗಂತ ರೇವಣ್ಣವರೇ, ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಇರ್ತಕ್ಕಂಥ ಗುಡ್ಡದ ನಿಂಗನಹಳ್ಳಿಯ ಎಲ್ಲ
ಹಿರಿಕಿರಿಯ ಮುಖಂಡ್ರೆ, ತಾಯಂದ್ರೆ, ಪುಟಾಣಿ ಮಕ್ಕಳೇ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನೆಂಟರು, ಬೀಗರು, ಬಿಜ್ಜರು ಎಲ್ಲರನ್ನ ಆಹ್ವಾನಿಸಿದ್ರೆ ಅವ್ರು ಬಂದಂತ ಎಲ್ಲ ಇವತ್ತು ಆಂಜನೇಯ ಕೃಪೆಗೆ ಪಾತ್ರರಾಗೋಣ ಅನ್ನೋ ಮಾತು ಹೇಳಕ್ ಬಯಸಿ, ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಾರದ ಕೆಳಗಡೆನೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಮೀಟಿಂಗ್ ನನಗಿದೆ. ಅದಕ್ಕೆ ನಾನು ಹೋಗ್ಬೇಕಾಗಿತ್ತು. ನೂರಾರು ಫೋನ್ಗಳು ಮಾಡಿ ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನನಗೆ ಇಂಥ ಕಾರ್ಯಕ್ರಮ ಅಂದ್ರೆ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಭಾಗಿ. ಬಹುತೇಕ ಇವತ್ತು ದೇವಾಲಯ ನಿರ್ಮಾಣ ಆಗ್ತಾ ಇದೆ. ನೀವೆಲ್ಲ ಎಷ್ಟೋ ಜನ ಒಂದತ್ತಿರ್ಬೋದು, ನಾನು ಸಹ ಒಂದತ್ತಿದ್ದೀನಿ. ಇರ್ಬೇಕಂತ ಇಲ್ಲ, ಆದ್ರೆ ಸಮಯ ಸಿಗದಕ್ಕೆ ಊಟ ಮಾಡದೆ ಒಂದತ್ತಾಗಿ ಬಂದಿದ್ದೀನಿ ಬುದ್ಧಿ. ಹಾಗಾಗಿ ನಾನು ಗುರುಗಳಿಗೆ ಮುಂಚೆ ಬಂದು ಗುರುಗಳನ್ನ ನಾನು ಸ್ವಾಗತ ಮಾಡಬೇಕಾಗಿತ್ತು. ಊಟ ಇಲ್ಲ ಅಂತ ಬಂದ್ರು, ಬಿಟ್ಟು ಬಂದ್ರು ಸಹ ಗುರುಗಳು ನಮಗಿಂತ ಮುಂಚೆ ಬಂದಿದ್ರೆ ನನಗೆ ಬಹಳ ನೋವಿನ ಸಂಗತಿ ಆಗ್ತದೆ. ಯಾಕಂದ್ರೆ ನಾನು ಗುರುಗಳಿಗೆ ಸ್ವಾಗತ ಮಾಡಿ ವೇದಿಕೆ ಕರ್ಕೊಂಬರ್ಬೇಕಾಗಿತ್ತು. ಆದ್ರೆ ಕಾರ್ಯ ಒತ್ತಡದಿಂದ ನಾನು ಬರಕ್ಕಾಗಿಲ್ಲ. ಗುರುಗಳು ನನಗೆ ಕ್ಷಮಾ ಮಾಡ್ತಾರೆ, ನನಗೆ ಆಶೀರ್ವದಿಸ್ತಾರೆ, ನನ್ನ ಭಕ್ತ ಅಂತೇಳಿ ಸ್ವೀಕರಿಸ್ತಾರೆ. ನಮ್ಮಿಬ್ಬರ ಸಂಬಂಧ, ಗುರು ಮತ್ತು ಶಿಷ್ಯನ ಸಂಬಂಧ. ಆ ನಿಟ್ಟಿನಲ್ಲಿ ನಾನು ನಿಮಗೆ ಹೇಳೋದಿಷ್ಟನೇ, ಈ ಭಾಗದ ಜನ, ನಮ್ಮ ಹಳ್ಳಿಗಾಡಿನಲ್ಲಿ ಬದುಕಂತ ಜನ, ಪೊಲೀಸ್ನರಿಗೆ ಅದರಲ್ಲ, ಕೋರ್ಟು ಕಚೇರಿಗೆ ಅದರಲ್ಲ, ಕಾನೂನಿಗೆ ಎದರಲ್ಲ, ಪೊಲೀಸರ ಲಟ್ಟಕ್ಕೆ ಎದರಲ್ಲ. ಎದುರದು ಯಾರಿಗೆ ಅಂದ್ರೆ ದೇವರಿಗೆ ಮಾತ್ರ ಎದುರ್ತೀವಿ ನಾವೆಲ್ಲರೂ. ಇವತ್ತು ಹೇಳ್ತಾರೆ, ನಾವೇನಾದ್ರೂ ಊರಿಗೆ ಅನೇಕ ಸಮಸ್ಯೆಗಳು ಬರ್ತವೆ, ಗದ್ದಲ, ಗಲಾಟೆ, ಸುಳ್ಳು, ಮೋಸ, ದಗ ಬರ್ತವೆ. ಏನೇ ಮಾಡಿದ್ರೆ ನಾನು ಮಾಡಿಲ್ಲ ಅಂತ ಹೇಳ್ತೀವಿ. ಕಟ್ಟ ಕಡೆ ವ್ಯಕ್ತಿ ಹೇಳೋದಷ್ಟೇನೆ, ಬಾರಪ್ಪ ನಮ್ಮ ಗುಡ್ಡದ ಅಡವಿ ಆಂಜನೇಯಗೆ ಬಂದ್ಬಿಟ್ಟು ನಾನು ಮಾಡಿಲ್ಲ ಅಂತ ಪ್ರಮಾಣ ಮಾಡುವಂತ ತಕ್ಷಣನೇ ಅವನು ಮರು ಮಾತಾಡದಲ್ಲೇ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದ ರೀತಿಯಲ್ಲಿ ನಾನು ಗೊತ್ತಿದ್ದೋ ಗೊತ್ತಿಲ್ಲೋ ತಪ್ಪು ಮಾಡಿದ್ದೀನಿ, ಖಂಡಿತ ನೀವೆಲ್ಲರೂ ಕ್ಷಮಿಸ್ಬೇಕು, ಈ ಊರಿನ ಮಗ ಮಾಡಿದ ತಪ್ಪನ್ನು ಒಟ್ಟಿಗಿಟ್ಬೇಕು ಅಂತೇಳಿ ಆಸ್ಥಾನಕ್ಕೆ ನಮಸ್ಕಾರ ಮಾಡ್ತಾನೆ, ಒಂದು ಅಡಿಕೆಯಲ್ಲಿ ಇಡ್ತಾನೆ. ಇದಕ್ಕಿಂತ ಆತ್ಮಸಾಕ್ಷಿಗಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಪರಮ ಪೂಜ್ಯರ ಸಂದೇಶಕ್ಕಿಂತ ದೊಡ್ಡ ಮತ್ತೆ ನಮಗೆ ಶಿಕ್ಷೆ ಇನ್ನೊಂದಿಲ್ಲ. ಆ ನಿಟ್ಟಿನಲ್ಲಿ ನಾವು ದೇವರನ್ನ ನಂಬಿದಂಥವ್ರು, ಅದಕ್ಕೆ ದೇವಸ್ಥಾನಗಳು ನಿರ್ಮಾಣ ಆಗಬೇಕು, ಪ್ರತಿನಿತ್ಯ ಪೂಜೆ ಧರ್ಮ ಕಾರ್ಯಗಳು ನಡೀಬೇಕು, ದಾನ ಧರ್ಮ ಆಗಬೇಕು. ಈ ರೀತಿ ಆದಾಗ ಮಾತ್ರ ಈ ದೇಶ, ಈ ರಾಜ್ಯ, ಹಳ್ಳಿಗಳಲ್ಲಿ ಸಾಮರಸ್ಯದ ಬದುಕನ್ನು ನಾವು ನೋಡಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಕ್ ಬಯಸಿ, ಇವತ್ತು ಗುರುಗಳು ಬಂದಿದ್ದಾರೆ ಇಲ್ಲಿ. ನಮ್ಮೆಲ್ಲರ ಆಹ್ವಾನದ ಮೇರೆಗೆ ತುಂಬಾ ಸಂತೋಷವಾಗಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ತಮ್ಮ ಆಶೀರ್ವಚನವನ್ನ ಸುಳಿದ ರಸ ಬಾಳೆಯಾಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಗುರುಗಳು ಆಶೀರ್ವಚನ ಅಂದ್ರೆ ನನಗೆ ಪಂಚಪ್ರಾಣ, 3 ದಿನ ಹೇಳಿದ್ರು ಕೇಳುವಷ್ಟು ತಾಳ್ಮೆ ನನಗಿದೆ. ಅಷ್ಟು ಅದರಲ್ಲಿ ತಿರುಳಿದೆ, ರುಚಿ ಇದೆ, ಅರ್ಥ ಇದೆ. ಅಂತವನ್ನ ನಾವೆಲ್ಲ ಪಡ್ಕೋಬೇಕು. ಈಗ ನಂದು 63 ವರ್ಷ, ನಾನು MLA ಆಗಿದ್ದೀನಿ, ನೌಕರಿ ಮಾಡಿದ್ದೀನಿ, ನಿವೃತ್ತಿ ಆಗಿದ್ದೀನಿ. ನಾನು ಅದನ್ನ ತಗೊಂಡು ಏನ್ ಮಾಡ್ಬೇಕಾಗಿದೆ. ಆದ್ರೆ ಲೌಕಿಕ ಬದುಕಿಗೆ ಅದಿಲ್ಲದೆ ಇರ್ಬೋದು, ಆದ್ರೆ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ 100ಕ್ಕೆ 100 ಅಲ್ಲ, 100ಕ್ಕೆ 1000% ಪ್ರತಿಯೊಬ್ಬ ಮನುಷ್ಯನಿಗೆ ಸಂಸ್ಕಾರ ಅಂತಕ್ಕಂಥದ್ದು ಬೇಕು. ಅಂತ ಸಂಸ್ಕಾರವನ್ನಪ್ಪ ನಮ್ಮ ಪರಮ ಪೂಜ್ಯರು ಓದೋದ್ ಕಡೆ ವೇದಿಕೆಯಲ್ಲಿ ತಮ್ಮ ಆಶೀರ್ವಚನದಲ್ಲಿ ಕೊಡುವಂಥದ್ದು ನಮ್ಮ ಸುದೈವ ಅಂತ ಹೇಳಕ್ ಬಯಸಿ, ನನಗೊಂದು ಸಣ್ಣ ಕತೆ ನೆನಪಾಗ್ತದೆ. ಪರಮ ಪೂಜ್ಯರನ್ನ ನಾವು ಕರೆಸಿದ್ವಿ, ಗುಡ್ಡದ ನಿಂಗನಹಳ್ಳಿ ಅವರು. ಅವರನ್ನ ಅಮೃತ ಹಸ್ತದಿಂದ ಇವತ್ತು ಲೋಕಾರ್ಪಣೆ ಮಾಡಿದ್ವಿ. ದೇವಾಲಯವನ್ನ ಆಶೀರ್ವಚನವನ್ನ ಕೇಳಿದ್ವಿ. ಕೇಳಾದ್ಮೇಲೆ
ಗುರುಗಳಿಗೆ ಗ್ರಾಮಸ್ಥರಾದ ನಾವು ಒಂದು ಸಣ್ಣದಾದಂತ ಗುರುಕಾಣಿಕೆಯನ್ನ ಕೊಡುವಂಥದ್ದು ನಮ್ಮ ಸಂಪ್ರದಾಯ. ಆ ನಿಟ್ಟಿನಲ್ಲಿ ಈ ಒಂದು ಗುಡ್ಡದ ನಿಂಗನಹಳ್ಳಿಯವರು ಸ್ವಾಮೀಜಿಯವರೇ ಬಹಳ ಒಳ್ಳೆ ಮಳೆ ಆಗಿದೆ, ಒಳ್ಳೆ ಬೆಳೆ ಆಗಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನ ಹಣವನ್ನ ಗಳಿಸ್ಕೊಂಡಿದೀವಿ, ಅಡಿಕೆ ಬೆಳೆದಿದೀವಿ, ತರಕಾರಿ ಬೆಳೆದಿದೀವಿ ಅಂತ ಹೇಳಿ ಎಲ್ಲ ಗ್ರಾಮಸ್ಥರು ಸೇರಿ ದೊಡ್ಡ ಹಾಕಿ ಒಂದು ವಜ್ರಕರಿತ ಖಚಿತವಾಗಿರ್ತಕ್ಕಂಥ ಬಂಗಾರದ ಕತ್ರಿಯನ್ನ ಗುರುಗಳಿಗೆ ಈ ಊರಿನ ಸವಿನೆನಪಿಗಾಗಿ ಒಂದು ಕಾಣಿಕೆಯ ರೂಪದಲ್ಲಿ ಕೊಡಕ್ ಬಂದ್ರಂತೆ. ಹಾಗಾಗಿ ವಜ್ರಕರಿಚಿತವಾಗಿರ್ತಕ್ಕಂಥ ಬಂಗಾರದ ಕತ್ರಿಯನ್ನ ಗುರುಗಳಿಗೆ ಕೊಡಕ್ ಹೋದ್ರಂತೆ. ಗುರುಗಳು ಬೇಡ, ನನಗೆ ಕತ್ರಿ ಬೇಡ, ನೀವೇ ಇಟ್ಕೊಳ್ಳಿ ಬೇಡ ಅಂದ್ರಂತೆ. ಇದ್ದಂತರಿಗೆಲ್ಲ ಆತಂಕ ಆಯ್ತು. ನಾವು ಕೊಟ್ಟಿರೋ 1 kg ಬಂಗಾರ ಕಡಿಮೆ ಆಗಿರ್ಬೋದು, ಅದಕ್ಕೆ ಗುರುಗಳು ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಇನ್ನ ಅರ್ಧ kg ಬಂಗಾರ ಹಾಕಿ 1.5 kg ಕತ್ರಿಯನ್ನು ಕೊಟ್ರಂತೆ. ಅವಾಗ್ಲೂ ಅವ್ರು ನಯವಾಗಿ ತಿರಸ್ಕರಿಸ್ತಾರೆ. ಭಕ್ತರಿಗೆಲ್ಲ ದುಃಖ ಆಗ್ತದೆ. ಸ್ವಾಮೀಜಿಯವರು ಇಷ್ಟೆಲ್ಲ ಕೆಲಸ ಮಾಡಿದಿರಿ, ಆಶೀರ್ವಾದ ಮಾಡಿದಿರಿ, ಆಶೀರ್ವಚನವನ್ನ ಕೊಟ್ಟಿದಿರಿ, ಲೋಕಾರ್ಪಣೆಯನ್ನ ದೇವಾಲಯ ಲೋಕಾರ್ಪಣೆ ಮಾಡಿದಿರಿ, ಸರ್ವೇ ಜನ ಸುಖಿನೋ ಭವಂತ ನಮ್ಮೆಲ್ಲರಿಗೂ ಒಳ್ಳೆಯದನ್ನ ಬಯಸಿದಿರಿ. ಆದ್ರೆ ನಮ್ಮಿಂದ ನೀವು ಈ ಒಂದು ಕಾಣಿಕೆಯನ್ನು ತಗೊಳ್ದಿದ್ರೆ ನಮಗೆ ತುಂಬಾ ನೋವಾಗ್ತದೆ ಅಂತ ಹೇಳಿದಾಗ ನನಗೆ ಕತ್ರಿ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ನೀವೇನಾದ್ರೂ ತಗೋಬೇಕು ಅಂತ ಹೇಳಿದಾಗ ಗುರುಗಳು ಹೇಳ್ತಾರಂತೆ, ನೀವೇನಾದ್ರೂ ಕೊಡೋದಾದ್ರೆ ನನಗೆ ಸಣ್ಣ ಒಂದು ಸೂಜಿಯನ್ನ ಕೊಡಿ ನಿಮ್ಮ ನೆನಪಿನ ಕಾಣಿಕೆಯಾಗಿ ಗುರುಗಳಿಗೆ ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನಿಮಗೂ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಗುರುಗಳಿಗೆ ತಲೆ ಸರಿ ಇಲ್ಲ. ಗುರುಗಳು ಹುಚ್ಚರು. 1.5 kg ಬಂಗಾರದ ಕತ್ರಿಯನ್ನ ಕೊಟ್ರೆ ಬೇಡಂತ ತಿರಸ್ಕಾರ ಮಾಡಿದಂತ ಗುರುಗಳು ಸಣ್ಣದು ಯಾವುದೋ ಒಂದು ಲೋಹದ ಸೂಜಿಯನ್ನು ಕೇಳಿದ್ರಲ್ಲ ಅಂತೇಳಿ ಸಹಜವಾಗಿ ನಾನು ಸಹ ನಿಮ್ಮಾಗೆ ಅರ್ಥೈಸ್ಕೊಳ್ತೀನಿ. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು, ಗುರುಗಳು ಕತ್ರಿಯನ್ನು ಯಾಕೆ ಬೇಡ ಅಂತ ಹೇಳಿದ್ರು, ಸೂಜಿ ಕೊಡಿ ಅಂತ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ ಇದು ಅರ್ಥ ಮಾಡ್ಕೋಬೇಕು. ಕತ್ರಿ ಕೆಲಸ ಏನು, ಸೂಜಿ ಕೆಲಸ ಏನು. ಅದು ಬಂಗಾರದಿರ್ಲಿ, ಡೈಮಂಡ್ ಇರ್ಲಿ, ಕತ್ರಿನೇ. ಕತ್ರಿ ಕತ್ತರಿಸೋದು, 1 2 2 4 4 8 ಹೀಗೆ ಕತ್ತರಿಸ ತುಂಡಾಗಿ ಮಾಡ್ತದೆ ಕತ್ರಿಯ ಗುಣ. ಆದ್ರೆ ಸೂಜಿಯ ಗುಣ 2 10 5 ಮಾಡೋದು, 5 4 ಮಾಡೋದು, 4 2 ಮಾಡೋದು, 2 1 ಮಾಡೋಂಥದ್ದು. ಹಾಗಾದ್ರೆ ಇಲ್ಲಿ ಯಾವುದನ್ನ ಒಂದು ಮಾಡಿತು ಸೂಜಿ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಸಾಮರಸ್ಯದ ಬದುಕನ್ನು ನಾವು ಕಾಣ್ತಾ ಇಲ್ಲ. ಅಕ್ಕಪಕ್ಕದ ಮನೆಯವರು ಒಬ್ಬರನ್ನ ನೋಡಿದ್ರೆ ಒಬ್ಬರನ್ನ ನಾವು ನೋಡಕ್ಕಾಗಲ್ಲ. ಅಕ್ಕಪಕ್ಕದ ಊರಿನ ಜನ ಅವನು ಆ ಜಾತಿಯವನು, ಈ ಜಾತಿಯವನು, ಹೆಣ್ಣು ಗಂಡು ತಾರತಮ್ಯವನ್ನು ಮಾಡಿ ನಮ್ಮ ಮನಸ್ಸುಗಳು ಎಲ್ಲ ಒಡೆದೋಗಿ ಕಂದಕಗಳು ಸೃಷ್ಟಿಯಾಗಿಬಿಟ್ಟಿದಾವೆ. ಪರಮ ಪೂಜ್ಯರು ಒಡೆದೋದ ನಮ್ಮ ಮನಸ್ಸುಗಳನ್ನ, ಒಡೆದೋದ ಸಮಾಜವನ್ನ, ಒಡೆದೋದ ಗ್ರಾಮಗಳನ್ನ, ಅವರ ಏನೋ ಒಂದು ಸಂಕಲ್ಪ ಇದೆಯೋ ಸಂಕಲ್ಪ ಅಂತಕ್ಕಂಥ ಸೂಜಿಯಿಂದ, ಆಶೀರ್ವಾಚನ ಅಂತಕ್ಕಂಥ ಸೂಜಿಯಿಂದ, ಧರ್ಮದ ಸಂದೇಶದ ಸೂಜಿಯಿಂದ ಒಡೆದೋದ ಮನಸ್ಸುಗಳನ್ನ ಒಲಿಯೋದಕ್ಕೆ, ಒಂದು ಮಾಡೋದಕ್ಕೆ, ಕೂಡಿಸೋದಕ್ಕೆ, ಜೋಡಿಸೋದಕ್ಕೆ ಸಣ್ಣದಾದ ಸೂಜಿಯನ್ನು ಕೇಳಿದ್ರು. ಹಾಗಾಗಿ ಅಂತ ಕೆಲಸವನ್ನ ನಮ್ಮ ಪರಮ ಪೂಜ್ಯರು ಮಾಡಿರೋದ್ರಿಂದನೇ ಇವತ್ತು ಉತ್ತಮವಾದ ಮಳೆ ಬೆಳೆ, ಸುಮಾರು ವರ್ಷಗಳಿಂದ ತುಂಬದೇ ಇರ್ತಕ್ಕಂಥ ಕೆರೆ ಕಟ್ಟೆಗಳು, ಬಾವಿಗಳು, ಬೋರುಗಳು, ಬೆಳೆಗಳು ಕಣ್ಣು ಮುಂದೆ ಬಂದು ನಿಂತಿದ್ದಾವೆ. ಇದೆಲ್ಲ ಪರಮ ಪೂಜ್ಯರ ಅನುಗ್ರಹದಿಂದನೇ ಹೊರತು ಮತ್ತಿನ್ನೇನಲ್ಲ ಅಂತೇಳಿ
ನಾನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಬಳಿ ಇರಂದ ಸರ್ವಜ್ಞ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಬಕುತಿ ದೊರೆಯದಣ್ಣ ಮುಕುತಿ ಅನ್ನೋ ರೀತಿಯಲ್ಲಿ ನಮ್ಮ ಆತ್ಮ ಸಾಕ್ಷಾರ ಗುರುಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ಬಯಸಿ ಮತ್ತೊಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಬ್ಬ ವಿದ್ಯಾರ್ಥಿ PhD ಮಾಡಿದ್ನಂತೆ. ಏನು PhD ಮಾಡಿದ್ದ, ಯಾವ ವಿಷಯದ ಬಗ್ಗೆ PhD ಮಾಡಿದ್ದ ಅಂತ ಹೇಳಿದ್ರೆ, ಅವನು PhD ಮಾಡಕ್ಕೆ ತಗೊಂಡ, ಡಾಕ್ಟರೇಟ್ ಮಾಡಕ್ಕೆ ತಗೊಂಡ ವಿಷಯ ದೇವರಿಲ್ಲ ಅಂತ ತಗೊಂಡಿದ್ನಂತೆ. ದೇವರಿಲ್ಲ ಅಂತ ಹೇಳಿ ಆ ಕಾರಣಕ್ಕೋಸ್ಕರ 10 ಬಾರಿ ಇಲ್ಲಿ MA ಮತ್ತು ಡಿಗ್ರಿ ಓದಿದವ್ರಿಗೆ ಗೊತ್ತಾಗ್ತದದು. PhD ಡಾಕ್ಟರೇಟ್ ಪಡಿ ಅಂತದ್ದು, MBBS ಡಾಕ್ಟರ್ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಓದಿದಂತ ವಿದ್ಯೆಗೆ ಡಾಕ್ಟರೇಟ್ ಕೊಡ್ತಾರೆ. ಅದು ಒಂದು ಡಾಕ್ಟರೇಟ್ ಪದವಿ. ಆದ್ರೆ ಆ ಡಾಕ್ಟ್ರು ರೋಗಿಗಳನ್ನ ಗುಣಪಡಿಸುವಂತ ಡಾಕ್ಟರ್ ಆಗಿರಲ್ಲ. ಈ ಅಂತರಂಗದಲ್ಲಿ ಇರ್ತಕ್ಕಂಥ ಅಂಧಕಾರವನ್ನ ದೂರ ಮಾಡಿ ಜ್ಞಾನಾರ್ಜನೆಯನ್ನ ಕೊಡುವಂತ ಡಾಕ್ಟ್ರು. ಹಾಗಾಗಿ ಅಂತ ಡಾಕ್ಟರೇಟ್ ಪದವಿ ಪಡೆಯೋದಕ್ಕೆ ಅವನು ಆಯ್ಕೆ ಮಾಡಿಕೊಂಡದ್ದು ದೇವರಿಲ್ಲ ಅಂತ ಹೇಳಿ. ಸುಮಾರು 4-5 ಬಾರಿ ಅವನು ಪ್ರಯತ್ನ ಮಾಡ್ತಾನೆ, ಡಾಕ್ಟರೇಟ್ ಸಿಗಲ್ಲ. ಕೊನೆಗೆ 4ನೇ ಸಾರಿ 5ನೇ ಸಾರಿ ಅವನಿಗೆ ಡಾಕ್ಟರೇಟ್ ಸಿಗ್ತದೆ. ಯಾರೋ ಕೇಳ್ತಾರೆ, ಏನಪ್ಪ 4-5 ಸಾರಿ ನೀನು ಡಾಕ್ಟರೇಟ್ಗೆ ಅರ್ಜಿ ಹಾಕಿದೆ, ನಿನಗೆ ಡಾಕ್ಟರೇಟ್ ಸಿಗ್ಲಿಲ್ಲ, ನೀನು ಬರೆದಂತ ಒಂದು ವಿಷಯಕ್ಕೆ ಅಂತ ಹೇಳಿ ಹೇಳ್ತಾರೆ. ಕೊನೆಗೆ ದೇವರಿಲ್ಲ ಅನ್ನಂತ ಒಂದು ವಿಷಯದ ಮೇಲೆ ಡಾಕ್ಟರ್ ಅಧ್ಯಯನ ಮಾಡಿದಂತ ವ್ಯಕ್ತಿ, ಪ್ರಶ್ನೆ ಮಾಡಿದಂತ ವ್ಯಕ್ತಿ ಹೇಳ್ತಾನೆ, ಯಾಕಪ್ಪ ನಿನಗೆ ಇಲ್ಲಿವರೆಗೆ ಸಿಗ್ಲಿಲ್ಲ, ಈಗ ಹೆಂಗ್ ಸಿಕ್ತು ಅಂತ ಹೇಳಿದ್ರೆ, ಗುಡ್ಡದ ನಿಂಗನಹಳ್ಳಿ ಆಂಜನೇಯನ ದೇವರ ಅನುಗ್ರಹದಿಂದ ನನಗೆ ಈ ಒಂದು ಡಾಕ್ಟರೇಟ್ ಸಿಕ್ತು ಅಂತ ಹೇಳ್ತಾನೆ. ಯಾರು ದೇವರಿಲ್ಲ ಅಂತ ಹೇಳಿ ಅವನು ವಾದ ಮಾಡ್ತಾ ಇದ್ನೋ, ಗೊತ್ತಿಲ್ಲದ ರೀತಿಯಲ್ಲಿ ದೇವರ ದಯೆಯಿಂದ ನನಗೆ ಡಾಕ್ಟರೇಟ್ ಸಿಕ್ತು ಅಂತಾನೆ. ಹಾಗಾಗಿ ಮುಖ್ಯ ವಿರುದ್ಧವಾಗಿ ನಾವು ಯಾರು ನಡ್ಕೋಬಾರದು. ಹಾಗಾಗಿ ನಿಮ್ಮ ಬಹುದಿನದ ಕನಸು ಈಡೇರಿದೆ. ಈಗಾಗಲೇ ನಮ್ಮ ಗುರುಸ್ವಾಮಿ ಹೇಳ್ತಾ ಇದ್ರು, ನಮಗೇನು ಬೇಡ ರಸ್ತೆ ಮಾಡಿಸಿ, ನಮಗೇನು ಬೇಡ ಕರೆಂಟ್ ಇಳಿಸಿ, ನಮಗೆ ಇಲ್ಲಿ ಓಡಾಡಕ್ಕೆ ಅನುಕೂಲ ಮಾಡಿಕೊಡಿ ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ಗುರುಸ್ವಾಮಿ ಅವರೇ, ನಾನು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಂದಾದ್ಮೇಲೆ ಬೋರ್ ಹಾಕ್ಸ್ತೀನಿ, ಕರೆಂಟ್ ಇಳಿಸ್ತೀನಿ, ನನಗೇನು ದೊಡ್ಡದಲ್ಲ ಅಂತೇಳಿ ಹೇಳಿದ್ದೆ. ಈಗಲೂ ಹೇಳ್ತೀನಿ, ಮುಂದೇನು ಹೇಳ್ತೀನಿ. ಆದ್ರೆ ಈ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಬಂದದ್ದು ಯಾವುದು ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಒಂದು ಫಾರೆಸ್ಟ್ ಆಕ್ಟ್, ಅರಣ್ಯ ಇಲಾಖೆಯ ನಿಯಮಗಳು ಬಹಳ ಬಿಗಿಯಾಗಿದ್ದಾವೆ. ಇದು ವಿಶೇಷವಾಗಿ ಇದು ಎಂತ ಫಾರೆಸ್ಟ್ ಅಂತ ಹೇಳಿದ್ರೆ, ಕಾದಿಟ್ಟ ಅರಣ್ಯ, ವೈಲ್ಡ್ ಲೈಫ್, ಇದೆಲ್ಲ ಸೆಟ್ಲೇಟ್ ಆಗ್ತದೆ. ನಾನು ಬೋರ್ ಹಾಕಿದಂತ ಸಂದರ್ಭದಲ್ಲಿ 110 ಅಡಿ ಹಾಕಿರ್ತಾರೆ ಸ್ವಾಮೀಜಿ ಅವರೇ. ಅದು ಮೇ ಫಸ್ಟ್ ವೀಕ್ ನಲ್ಲಿ ಎಲ್ಲೆಲ್ಲಿ ಒಂದು ಹನಿ ನೀರು ಬೀಳ್ತಾ ಇದ್ದದ್ದು 4 ಇಂಚು ನೀರು ಬೀಳ್ತಾ ಇದೆ ಆಂಜನೇಯನ ದಯೆಯಿಂದ. ಹಾಗಾಗಿ ಈ ವಿಚಾರವನ್ನ ನಾನು DFಗೆ ಜಿಲ್ಲಾ KDP ಮೀಟಿಂಗ್ ಒಂಟಿಗಾಲಾಗಿ ನಿಲ್ಲಿಸಿದ್ದೆ ನಾನು. ಹಾಗಾಗಿ ಕಾನೂನಿಗೆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಶಾಸಕರು ನಾವೆಲ್ಲರೂ ಒಟ್ಟಾಗಿ ಆ ಕೆಲಸ ಮಾಡೋದಕ್ಕೆ ನಾನು ಈಗಲೂ ತಯಾರಿದ್ದೀನಿ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಮಾಡಿಕೊಳ್ಳೋಣ. ಕಾನೂನು ಸ್ವಲ್ಪ ಅಡ್ಡಿ ಆಗ್ತದೆ, ಆದ್ರೆ ಆ ಸಮಸ್ಯೆಯನ್ನ ನಿರ್ವಹಣೆ ಮಾಡಿಸ್ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಅಲ್ಲಿವರೆಗೆ ತಾವೆಲ್ಲ ಸಮಾಧಾನದಾಗಿರ್ಬೇಕು. ಇದು ನಿಮ್ಮ ಕೆಲಸ ಅಲ್ಲ, ನನ್ನ ಕೆಲಸ. ಜೊತೆಗೆ ನಾನು ಬಂದಂತ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಮತಯಾಚನೆಗೆ ಬಂದಿದ್ದೆ. ನಾನು
ಆ ಬಂದಂತ ಸಂದರ್ಭದಾಗ ಈ ಆಂಜನೇಯ ನಮಗೆ ಆಶೀರ್ವಾದ ಮಾಡಿದ್ರೆ, ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ಆಶೀರ್ವಾದ ಮಾಡಿದ್ರೆ ಇದೇ ಸನ್ನಿಧಿಗೆ ಕರ್ಕೊಂಬರ್ತೀನಿ ಅಂತಾನು ಹೇಳಿದ್ದೀನಿ. ಈಗಲೂ ನಾನು ತಯಾರಿದ್ದೀನಿ. ಮುಂದೊಂದು ದಿನ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಪಾರ್ಲಿಮೆಂಟ್ ಸದಸ್ಯರನ್ನ ಇಲ್ಲಿಗೆ ಕರೆಸಿ ಅವರಿಗೆ ದರ್ಶಾಶ್ವಾಸನ ಮಾಡಿ ಪರಮ ಪೂಜ್ಯರ ಮತ್ತು ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಅವ್ರಿಗಿರ್ಲಿ, ಅವ್ರಿಗೆ ಆರೋಗ್ಯ ಕೊಡ್ಲಿ, ಅವ್ರಿಗೆ ಐಶ್ವರ್ಯ ಕೊಡ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೇವೆ ಮಾಡುವಂತ ಮನಸ್ಸನ್ನು ಅವ್ರಿಗೆ ಕೊಡ್ಲಿ ಶಾಮನೂರು ಫ್ಯಾಮಿಲಿಗೆ ಅಂತ ಹೇಳಕ್ ಬಯಸಿ, ಯಾವತ್ತೂ ನಾನು ನಿಮ್ಮ ಜೊತೆನಲ್ಲಿರ್ತೀನಿ. ನೀವು ಸಂಸ್ಕಾರಸ್ಥರಾಗಬೇಕು, ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಇದ್ರೆ ಮಾತ್ರ ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಕ್ಕೆ ಸಾಧ್ಯ ಅಂತ ಹೇಳಕ್ ಬಯಸಿ, ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿರೋದು, ನಾನು ಶಾಸಕನಾಗಿರೋದು ಬೇರೆ ಯಾವುದರಿಂದಲ್ಲ, ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಶಿಕ್ಷಣವನ್ನ ನಿಮ್ಮ ಮಕ್ಕಳಿಗೆ ಕೊಡಿಸಿ ತಂದೆ ತಾಯಿಗಳು ಸಂಸ್ಕಾರಸ್ಥರನ್ನು ಮಾಡಿ, ಮೊಬೈಲ್ ಗೀಳಿಂದ ದೂರ ಮಾಡಿ, ಟಿವಿ ಕೇಳಿ ಹೇಳೋ ಮಾತನ್ನು ಹೇಳಕ್ ಬಯಸಿ, ಪರಮ ಪೂಜ್ಯರ ಒಂದು ಕ್ಷಮೆಯನ್ನು ಕೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಮತ್ತೊಮ್ಮೆ ನಾನು ಮುಂದಿನ ದಿನದಲ್ಲಿ MP ಮೇಡಮ್ ಇಲ್ಲಿ ಕರ್ಕೊಂಡು ಬರ್ತೀನಿ. ಅಭಿವೃದ್ಧಿ ವಿಷಯದಲ್ಲಿ ನಾನು ಖಂಡಿತ ಸದಾ ನಿಮ್ಮ ಜೊತೆನಲ್ಲಿರ್ತೀನಿ ಅಂತ ಹೇಳಕ್ ಬಯಸಿ, ನಾನು ತುರ್ತು ಕೆಲಸ ಇರೋದ್ರಿಂದ ನೀವೆಲ್ಲರೂ ಮುಂದೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಎಲ್ಲ ಯಾವ ಉದ್ದೇಶದಿಂದ ನಾವು ದೇವಾಲಯವನ್ನು ಮಾಡಿದೆವೋ ಆ ದೇವರು ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ತತ್ವ ದಿಗ್ವಿಜಯ ಪ್ರಾಪ್ತಿರಸ್ತು, ಶಾಂತಿರೇವ ಶಾಂತಿರಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನೋ ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸಮಯದ ಅಭಾವದ ನಡೆಯು ತುರ್ತು ಮೀಟಿಂಗ್ ಇರೋದ್ರಿಂದ ಬಹಳಷ್ಟು ಮನಸ್ಸಿಗೆ ಮುಟ್ಟುವಂತೆ ಮಾತುಗಳನ್ನ ಆಡಿರ್ತಕ್ಕಂಥ ನಮ್ಮ ದೇವೇಂದ್ರ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರು ಹೇಳಿದ್ರು ನನಗೆ 63 ವರ್ಷ ಅಂತ. ಇಲ್ಲ ಸರ್, ನಿಮ್ಗೆ 63 ಅಲ್ಲ ಸರ್, 36 ಸರ್. ನೀವ್ ಯಾಕೆ 64 ಅಂತ ಕೇಳ್ತೀರಿ? 36 ಸರ್, ನಿಮಗೆ 63 ಅಲ್ಲಿ ಎಲ್ಲೇ ಸರ್ 63? 36 ಹುಡುಗರಿಂದ ಚೆನ್ನಾಗಿ ಆಕ್ಟಿವ್ ಆಗಿದ್ರಿ. ನಿಮ್ಮ ಮಾತುಗಳು ನಮ್ಮೆಲ್ಲ ಸಭಿಕರ ಮನ ಮುಟ್ಟಿದ್ದೇವೆ ಸರ್. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ದ್ವಾರ ಪ್ರಕಾಶನ ಏಟ್ಕೆ ಹತ್ರ ಬರಬೇಕು. ಎಮ್ಮವರ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ಣಮಕುಪ್ಪ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡನೆ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಈ ಭಾಗದ ಆರಾಧ್ಯ ದೈವವನ್ನು ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕು ಗುಡ್ಡದ ಲಿಂಗನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ನಿಮಿತ್ತವಾಗಿ ಸಾಗಿಕೊಂಡು ಬಂದಿರುವಂತ ವಿಶೇಷ ಪೂಜಾ ಕಾರ್ಯಗಳು ಹಾಗೂ ಧರ್ಮ ಸಮಾರಂಭ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಶಾಸ್ತ್ರೋಕ್ತವಾಗಿ ಸಾಗಿಕೊಂಡು ಬಂದಿದ್ದಾವೆ. ಈ ಕಾರ್ಯಕ್ರಮದ ವೈದಿಕ ಕಾರ್ಯವನ್ನ ನಿನ್ನೆಯಿಂದಲೂ ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟಂತ ಶ್ರೀ ವೇದಮೂರ್ತಿ ಮಂಜಯ್ಯ ಶಾಸ್ತ್ರಿಗಳು ಹಾಗೂ ಅಜ್ಜಯ್ಯ ಶಾಸ್ತ್ರಿಗಳವರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ವಿಚಾರಧಾರೆಗಳನ್ನ ಹಂಚಿಕೊಂಡು ಕಾರ್ಯಬಾಹುಲ್ಯಗಳಿಂದ ನಿರ್ಗಮಿಸಿದಂತ ಈ ಭಾಗದ ಜನಾನುರಾಗಿ ಜನಪ್ರಿಯ ಶಾಸಕರು ಆದಂತ ಶ್ರೀಯುತ ದೇವೇಂದ್ರಪ್ಪನವರೇ, ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂತ ಯುವ ಮುಖಂಡರು ದಾನಿಗಳು ಆದಂತ ಶ್ರೀಯುತ ರವಿಚಂದ್ರರವರೇ ಹಾಗೂ ಗೋಡೆ ಪ್ರಕಾಶ್ ಅವರೇ, ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರೇ, ಸತ್ಪಾತ್ರಕ್ಕೆ ದಾನವನ್ನ ಮಾಡಿರುವಂತ ಮಹಾದಾನಿಗಳೇ, ಶ್ರದ್ಧೆ ಭಕ್ತಿ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡು
ಆಂಜನೇಯ ಸ್ವಾಮಿಯ ಅನುಗ್ರಹಕ್ಕೆ ಗುರುವಿನ ಕಾರುಣ್ಯಕ್ಕೆ ಪಾತ್ರರಾದಂತ ಸಮಸ್ತ ಭಕ್ತ ಮುಮುಕ್ಷುಗಳೇ, ವಾತ್ಸಲ್ಯಮಯಗಳಾದಂಥ ತಾಯಂದಿರೇ, ಮುದ್ದು ಮಕ್ಕಳೇ, ಒಂದು ಮನೆಯಲ್ಲಿ ವಯೋವೃದ್ಧರಾಗಿರ್ತಕ್ಕಂಥ ಅತ್ತೆ ಒಂದು ಎತ್ತರವಾದ ಕಾಟ ಮೇಲೆ ಕುತ್ಕೊಂಡಿರ್ತಾರೆ. ಸೊಸೆ ಮನೆಯೆಲ್ಲ ಕೆಲಸ ಮುಗಿಸಿ ಬಂದು ಪಕ್ಕದಲ್ಲಿ ಒಂದು ಚೇರ್ ಹಾಕೊಂಡು ಕೂರುತ್ತಾರೆ. ಅವಾಗ ಅತ್ತೆ ಹೇಳ್ತಾರೆ, ಈ ಕಾಟ್ ಮೇಲೆ ಇಲ್ಲೇ ಜಾಗ ಇತ್ತಲ್ಲಮ್ಮ, ಈ ಪಕ್ಕದಲ್ಲಿ ಕುತ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಸೊಸೆ ಹೇಳಿದ್ರು, ಅಮ್ಮ ತಾವು ದೊಡ್ಡವರು ಇದ್ದೀರಿ, ನಿಮಗೆ ಸಮಾನವಾಗಿ ಕುತ್ಕೋಬಾರ್ದು ಅಂತ ನಾನು ಪಕ್ಕದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡೆ ಅಂತ ಹೇಳ್ತಾರೆ. ಸರಿ, ನಾನು ಕಾಟ್ ಮೇಲೆ ಕುಂತೆ, ನೀ ಚೇರ್ ಮೇಲೆ ಕುತ್ಕೊಂಡಿ, ಮತ್ತೆ ನಾನು ಚೇರ್ ಮೇಲೆ ಕುಂತ್ರೆ ನೀ ಎಲ್ಲಿ ಕುತ್ಕೋತೀಮ ಅಂತ ಕೇಳ್ತಾರೆ ಅತ್ತೆ. ಸೊಸೆ ಹೇಳಿದ್ರು, ನೀವು ಚೇರ್ ಮೇಲೆ ಕೂತ್ರೆ ನಾನೊಂದು ಸ್ಟೂಲ್ ಹಾಕೊಂಡು ಕೂರ್ತೇನೆ. ಸರಿ, ನಾನು ಸ್ಟೂಲ್ ಹಾಕೊಂಡು ಕೂತ್ರೆ ನೀ ಎಲ್ಲಿ ಕೂರ್ತೀಯ? ನೀವು ಸ್ಟೂಲ್ ಮೇಲೆ ಕೂತ್ರೆ ನಾನು ಮಣೆ ಹಾಕೊಂಡು ಕೂರ್ತೇನೆ. ಸರಿ, ನಾನು ಮಣೆ ಮೇಲೆ ಕೂತ್ರೆ ನೀ ಎಲ್ಲಿ ಕೂರ್ತೀಯಮ್ಮ? ನೀವು ಮಣೆ ಮೇಲೆ ಕೂತ್ರೆ ನಾನು ಚಾಪೆ ಹಾಕೊಂಡು ಕೂರ್ತೇನೆ. ಸರಿ, ನಾನು ಚಾಪೆ ಮೇಲೆ ಕೂತ್ರೆ ನೀವು ಚಾಪೆ ಮೇಲೆ ಕೂತ್ರೆ ನಾನು ನೆಲದ ಮೇಲೆ ಕೂರ್ತೇನೆ. ಅಲ್ಲಿವ್ರಿಗೆ ಬಹಳ ಚಂದ ಬಂತು. ಸುಮ್ಮನಿದ್ರೆ ಅತ್ತಿಗೆ ಬಹಳ ಗೌರವ ಇತ್ತು. ಮುಂದುವರೆದು ಮಾತು ಕೇಳಿದ್ರು, ಸರಿ, ನಾನು ನೆಲದ ಮೇಲೆ ಕೂತಿದ್ರೆ ನೀ ಎಲ್ಲಿ ಕುತ್ಕೋತೀಯಮ್ಮ? ಸೊಸೆ ಹೇಳೋದು ಮುಗಿತು. ಕೊನೆಗೆ ಹಿಂಗ್ ಹೇಳ್ತಾವ ಸೊಸೆ, ಅಮ್ಮ ಒಂದು 3 ಅಡಿ ತೆಗ್ಗು ತೆಗಿತೀನಿ, ಆ ತೆಗ್ಗೊಳಗೆ ನಿಮ್ಮನ್ನು ಕೂರಿಸ್ತೀನಿ, ಅದ್ರ ಮೇಲೆ ಮಣ್ಣು ಹಾಕಿ ಮಣ್ಣು ಮುಚ್ಚಿ ಚೇರ್ ಹಾಕೊಂಡು ಕೂರ್ತೀನಿ ಅಂತ ಸೊಸೆ ಹೇಳಿಲ್ಲ ಅಂತ. ಅಂದ್ರೆ ಸಮಯ ಹೆಂಗಾಗಿದೆ ಅಂದ್ರೆ, ಶಾಸಕರು ಹೇಳಿದ್ರು, ಎಷ್ಟೋ ಜನ ತಾಯಂದ್ರು ಆಂಜನೇಯ ಸ್ವಾಮಿಯ ಮಂದಿರ ಉದ್ಘಾಟನೆ ಆದ್ಮೇಲೆ ಸ್ವಾಮಿ ದರ್ಶನ ಮಾಡಿ ಅಲ್ಲೇ ಪ್ರಸಾದ ತಗೋಬೇಕು ಅಂತ ಎಷ್ಟೋ ಜನ ಇನ್ನೂ ಉಪವಾಸ ಇದ್ದೀರಿ. ಎಷ್ಟೋ ಜನ ಇಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡತಕ್ಕಂಥ ಹಿರಿಯರು, ಈ ಸಮಿತಿಯ ಪದಾಧಿಕಾರಿಗಳು ಗುರುಗಳ ದರ್ಶನ ಆಶೀರ್ವಾದ ಪಡೆಯಬೇಕು, ಆಮೇಲೆ ಪ್ರಸಾದ ಮಾಡಬೇಕು ಅಂತ ಉತ್ಸುಕದಿಂದ ಕಾಯ್ತಿದ್ದಾರೆ. ಅದಕ್ಕೆ ಸಮಯ ಮೀರಿ ಹೋಗ್ಬಿಟ್ಟಿದೆ. ಹಾಗಾಗಿ ನಿಮಗೆಲ್ಲ ಹಸಿವಾಗಿದೆ, ಹೆಚ್ಚು ಸಮಯ ತಗೊಳ್ಳಲ್ಲ, ಒಂದು 5 ತಾಸಲ್ಲಿ ಮುಗಿಸ್ಬಿಡ್ತೇವೆ. ಆಗ್ಬೋದಾ? 5 ತಾಸಲ್ಲಿ ಮುಗಿಸ್ಬಿಡ್ತೇವೆ ಆಶೀರ್ವಚನ. ಭಯ ಪಡಬಾಡ್ರಿ, ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರ್ತೇವೆ. ಶಾಸಕರು ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅವರು ಸಂಸ್ಕಾರವಂತರಾಗ್ರಿ, ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ರಿ ಅನ್ನುವಂತ ವಿಷಯವನ್ನ ಒತ್ತಿ ಒತ್ತಿ ನಿಮ್ಮ ಗಮನಕ್ಕೆ ತಂದ್ರು. ಸಂಸ್ಕಾರ ಅಂದ್ರೆ ಏನು, ಆ ಸಂಸ್ಕಾರದಲ್ಲಿರುವಂತ ಶಕ್ತಿ ಏನು ಅಂತ ಒಂದಷ್ಟು ವಿಚಾರ ಮಾಡಿದ್ರೆ, ಲಕ್ಷ್ಯ ಎಲ್ಲ ಈ ಕಡೆ ಕೊಡ್ರಿ. ಸಂಸ್ಕಾರ ಅಂದ್ರೆ ಏನು ಅಂತ ಒಂದಷ್ಟು ಚಿಂತನೆ ಮಾಡಿದ್ರೆ, ಈ ಉದಾಹರಣೆಗೆ ಸಂಸ್ಕಾರ, ಒಂದು ಕಾಡು ಕಲ್ಲಿರುತ್ತೆ, ಆ ಕಲ್ಲಿನ ಮೇಲೆ ಎಷ್ಟೋ ಜನ ಕೂರ್ತಾರೆ, ಮಲಗುತ್ತಾರೆ, ಎಲೆ ಅಡಿಕೆ ಗುಟ್ಕ ತಂಬಾಕು ತಿಂದು ಉಗಿತಾರೆ, ಇನ್ನೂ ಏನೇನೋ ಮಾಡ್ತಾರೆ. ಆ ಕಲ್ಲನ್ನ ಒಬ್ಬ ಶಿಲ್ಪಿ ತಂದು ಅದನ್ನು ಸುಂದರವಾಗಿ ಕೆತ್ತಿ ಒಂದು ಆಂಜನೇಯ ಸ್ವಾಮಿ, ವಿಘ್ನೇಶ್ವರ, ಸರಸ್ವತಿ, ಲಕ್ಷ್ಮಿ ದೇವಿಯರ ಮೂರ್ತಿಯನ್ನು ಮಾಡಿದ್ರೆ, ಆ ದೇವತಾ ವಿಗ್ರಹವನ್ನ ಮಂದಿರದಲ್ಲಿ ನಮ್ಮ ಮಂಜುನಾಥ ಮತ್ತು ನಮ್ಮ ಅಜ್ಜಯ ಶಾಸ್ತ್ರಿಗಳು ಕೂಡಿ ಹೋಮ ಹವನ ಯಜ್ಞಗಳು ಮಾಡಿ ಅಭಿಷೇಕವನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿ ಗುರುಗಳ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಇದೆಲ್ಲ ಆದ ಮೇಲೆ ಆ ಕಲ್ಲಿಗೆ ಎಷ್ಟು ವಿಶೇಷತೆ ಬರುತ್ತೆ ಅಂತ ಕೇಳಿದ್ರೆ, ಏನು ಕಲ್ಲಿನ ಮೇಲೆ ಕೂತಿದ್ದ, ಮಲಗಿದ್ದ, ಇನ್ನೂ ಏನೆಲ್ಲ ಮಾಡಿದ್ದ ಆ ವ್ಯಕ್ತಿ ಬಂದು ಆ ಕಲ್ಲ ಮೇಲೆ ಆ ವಿಗ್ರಹದ ಮುಂದೆ ಕೂತು ಪ್ರಾರ್ಥನೆ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ತಾನು ಮಾಡಿರೋ ಎಲ್ಲ ತಪ್ಪುಗಳನ್ನ ಹೇಳಿ ಇಂಥ ತಪ್ಪು ನನ್ನಿಂದ ಆಗದಂತೆ ಕಾಪಾಡು ಅಂತ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿ ಬೇಡ್ಕೋತಾನೆ. ಇದು ಯಾವುದರಿಂದ ಸಿಕ್ತು? ಸಂಸ್ಕಾರದಿಂದ. ಸಂಸ್ಕಾರದಿಂದ ಸಿಗತ್ತೆ. ಈಗ ಉದಾಹರಣೆ, ನೀವು ಎಲ್ಲರೂ ಬಹುತೇಕ ತಟ್ಟೆಯಲ್ಲಿ ಏನ್ ತಗೊಂಡು ಬಂದಿರಿ? ಹೇಳಿ, ಚರ್ಚೆ ಮಾಡ್ರಿ. ಏನ್ ತಂದಿರಿ?
ಹಣ್ಣು ಕಾಯಿ ತಗೊಂಬಂದಿರಿ. ಹಣ್ಣು ಕಾಯಿ ತಂದಿರಿ ಇಲ್ಲ? ನೀವೀಗ ಅದಕ್ಕೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಅದಕ್ಕೆ ಹಣ್ಣು ಕಾಯಿ ಅಂತ ಹೇಳ್ತೀರಿ. ಒಳಗ್ ಹೋಗಿ ಆಂಜನೇಯ ಸ್ವಾಮಿ ಕಾಯಿ ಒಡಿಸಿ ಬಾಳೆಹಣ್ಣು ನೈವೇದ್ಯ ಮಾಡಿದ್ರಿ, ಹೊರಗೆ ತಗೊಂಡು ಬಂದ್ರಿ. ಮತ್ತೆ ಯಾರಾದ್ರೂ ಏನ್ ತಟ್ಟೆ ಒಳಗೆ ಇಟ್ಕೊಂಡಿರಿ ಅಂದ್ರೆ ಏನ್ ಹೇಳ್ತೀರಿ? ಅದಕ್ಕ ಏನಂತೀರಿ? ಜೋರ್ ಹೇಳ್ರಿ, ಏನಂತೀರಿ? ಮಾತಾಡಕ್ ಬಿಟ್ರಿ, ಮ್ಯಾಲ ಹಾರ ಹೋಗಿ ಮಾತಾಡ್ತೀರಿ. ಸಣ್ಣ ಹುಡುಗರು ಹೇಳ್ತವೆ, ಇಲ್ಲಿ ಏನಂತೀರಿ? ಪ್ರಸಾದ ಅಂತ ಹೇಳ್ತೀರಿ. ಆ ಹಣ್ಣು ಕಾಯಿ ಮೊದಲು ಹೇಳಿದ್ರಿ, ಆಮೇಲೆ ಪ್ರಸಾದ ಅಂದ್ರೆ ಏನು ಬದಲಾತಲ್ಲಿ? ಏನು ಬದಲಾತು? ನೈವೇದ್ಯ ಆತು. ಆ ಭಗವಂತನಿಗೆ ನೈವೇದ್ಯ ಮಾಡಿದ್ರಿ, ಅದು ಪ್ರಸಾದ ಆಯ್ತು. ಅದು ಸಂಸ್ಕಾರದಿಂದ ಸಾಧ್ಯ ಅಂತ. ಈಗ ಏನ್ ಮಾಡ್ತೀರಿ? ಒಲೆ ಮೇಲೆ ಅನ್ನ ಕೆಟ್ಟಿರ್ತೀರಿ, ಅನ್ನ ಮಾಡ್ತೀರಿ. ಆನಂತರ ಅದೇ ಅನ್ನವನ್ನು ಒಂದು ತಟ್ಟೆ ಒಳಗೆ ಹಾಕಿ, ಆ ಪಾತ್ರೆ ಒಳಗೆ ಏನಿದೆ ಅಂದ್ರೆ ಅನ್ನ ಅಂತ ಹೇಳ್ತೀರಿ. ಅದೇ ಅನ್ನವನ್ನ ಒಂದು ತಟ್ಟೆ ಒಳಗೆ ಹಾಕಿ ನಿಮ್ ಮನೆ ದೇವ್ರಿಗೆ ಹೋಗಿ ನೈವೇದ್ಯ ಮಾಡಿ ತಂದ್ರಿ ಅಂದ್ರೆ ಏನಂತೀರಿ? ಅದಕ್ಕೆ ಪ್ರಸಾದ ಅಂತೀರಿ. ಯಾವುದರಿಂದ ಸಾಧ್ಯ? ಸಂಸ್ಕಾರದಿಂದ. ಮಣ್ಣಿಗೆ ಸಂಸ್ಕಾರವನ್ನು ಕೊಡ್ತಿದ್ದಾನೆ ಒಬ್ಬ ಕುಂಬಾರ, ಅದು ಮಡಿಕೆಯಾಗತ್ತೆ. ಕಲ್ಲಿಗೆ ಸಂಸ್ಕಾರವನ್ನು ಕೊಡ್ತಿದ್ದಾನೆ ಒಬ್ಬ ಶಿಲ್ಪಿ, ಅದು ವಿಗ್ರಹವಾಗತ್ತೆ. ಆನಂತರ ಅಕ್ಕಿಗೆ ಸಂಸ್ಕಾರವನ್ನು ಕೊಡ್ತಿದ್ದಾರೆ, ಅದು ಪ್ರಸಾದವಾಗತ್ತೆ. ಹಣ್ಣು ಕಾಯಿಗೆ ಸಂಸ್ಕಾರ ಕೊಡ್ತೀರಿ, ಅದು ಪ್ರಸಾದವಾಗತ್ತೆ. ಇದು ಯಾವುದರಿಂದ ಸಾಧ್ಯ ಅಂದ್ರೆ ಸಂಸ್ಕಾರದಿಂದ ಅಂತ. ಹಾಗಿದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ರೆ ಏನಾಗ್ತಾರೆ? ಮಾನವ ಮಹಾತ್ಮನಾಗ್ತಾನೆ, ಮಹಾತ್ಮ ಮಹಾದೇವನಾಗ್ತಾನೆ. ಯಾವುದರಿಂದ? ಸಂಸ್ಕಾರದಿಂದ. ಅಂತ ಸಂಸ್ಕಾರವನ್ನ ಪ್ರತಿಯೊಬ್ಬರು ಕೊಡಬೇಕು, ಕೊಡೋದನ್ನ ಕಲಿಬೇಕು. ಇವತ್ತು ಗುರುಸ್ವಾಮಿ ಸ್ವಾಗತ ಮಾಡ್ತಾ ಈ ಗ್ರಾಮದ ಇತಿಹಾಸವನ್ನ 300 ವರ್ಷಗಳ ಹಿಂದೆ ಗುಡ್ಡದ ಲಿಂಗನಹಳ್ಳಿ ಗ್ರಾಮ ಇಲ್ಲಿತ್ತು ಅನ್ನುವಂತ ಇತಿಹಾಸವನ್ನು ಸುಂದರವಾಗಿ ತಮ್ಮೊಂದಿಗೆ ಹಂಚಿಕೊಂಡಿದ್ದಾಯಿತು. ಪ್ರಾಯಶಃ ಆಂಜನೇಯ ಸ್ವಾಮಿ ಅವನ ವಿಶೇಷತೆ ಏನು ಅಂತ ಕೇಳಿದ್ರೆ, ತ್ಯಾಗದ ಪ್ರತಿಮೂರ್ತಿ ಯಾರು ಅಂದ್ರೆ ಆಂಜನೇಯ, ಹನುಮ. ಶ್ರೀರಾಮಚಂದ್ರನಿಗೆ ತನ್ನನ್ನೇ ತಾನು ಪರಿಪೂರ್ಣ ಸಮರ್ಪಣೆ ಮಾಡಿಕೊಂಡಂತವನು ಹನುಮ. ಒಂದು ಸಾರಿ ಏನಾಯ್ತು ಅಂತ ಕೇಳಿದ್ರೆ, ಯಾವ ಶ್ರೀರಾಮಚಂದ್ರ ರಾವಣನೊಂದು ಯುದ್ಧವನ್ನ ಮಾಡಿ ರಾವಣ ಸಂಹಾರ ಮಾಡಿ ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆ ಎಲ್ಲರೂ ವಾಪಸ್ ಅಯೋಧ್ಯೆಗೆ ಬರ್ತಾರೆ. ರಾಜ್ಯ ಪಟ್ಟಾಭಿಷೇಕ ನಡೀತದೆ. ರಾಜ್ಯ ಪಟ್ಟಾಭಿಷೇಕ ನಡೆದಂತ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಅಲ್ಲಿರುವಂತ ಜಾಂಬವಂತ, ವಿಭೀಷಣ, ಸುಗ್ರೀವ, ಇನ್ನು ಉಳಿದ ಎಲ್ಲರಿಗೂ ಕೂಡ ಏನು ಬೇಕೆಷ್ಟೆಲ್ಲ ಉಡುಗೊರೆ ಕೊಡ್ತಾನೆ, ಏನೆಲ್ಲ ಹೇಳ್ತಾನೆ, ಅವರ ಬಗ್ಗೆ ಸಾಕಷ್ಟು ವರ್ಣನೆ ಮಾಡ್ತಾನೆ. ಆದ್ರೆ ಹನುಮನ ಹೆಸರು ಹೇಳಲ್ಲ, ಅವನು ಒಂದು ಹಾರ ಹಾಕಲ್ಲ, ಏನು ಉಡುಗೊರೆ ಕೊಡಲ್ಲ. ಇದನ್ನ ಗಮನಿಸಿದಂತ ಲಕ್ಷ್ಮಣ ಬಂದು ಶ್ರೀರಾಮಚಂದ್ರನ ಬೈಲಿಕ್ಕೆ ಶುರು ಮಾಡ್ತಾನೆ. ನಿನಗೆ ಅಧಿಕಾರ ಬಂದ ತಕ್ಷಣ ಅಹಂಕಾರ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ ಒಂದೇ ಸಾರಿಗೆ. ಅವಾಗ ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಆಗತ್ತೆ, ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ? ಮತ್ತೆ ಇದೆಲ್ಲದಕ್ಕೂ ಕಾರಣನಾಗಿರ್ತಕ್ಕಂಥ ಹನುಮನಿಗೆ ಒಂದಷ್ಟು ಸನ್ಮಾನ ಮಾಡಿಲ್ಲ, ಹೆಸರು ಹೇಳಿಲ್ಲ, ಏನು ಮಾಡಿಲ್ಲ. ಎಷ್ಟು ಸಮಯದಲ್ಲಿ ನಮ್ಮ ರಕ್ಷಣೆ ಮಾಡಿದ. ಸೀತಾನ್ವೇಷಣೆ, ಸೀತಾಮಾತೆ ಎಲ್ಲಿ ಇದ್ದಾಳೆ ಅಂತ ಪತ್ತೆ ಹಚ್ಚಿಕೊಟ್ಟವನು ಹನುಮ. ಆನಂತರ ಸುಗ್ರೀವನ ಸಂಘವನ್ನು ನಮಗೆ ಮಾಡಿಸಿಕೊಟ್ಟವನು ಹನುಮ. ಆನಂತರ ರಾಮ ಸೇತು ನಿರ್ಮಾಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯಿಂದ ಸೇತು ನಿರ್ಮಾಣ ಮಾಡಲಿಕ್ಕೆ ಪ್ರಮುಖ ಪಾತ್ರನಾದವನು ಹನುಮ. ಅದಾದ ಮೇಲೆ ಯಾವ ಲಂಕಾಪಟ್ಟಣವನ್ನು ದಹನ ಮಾಡಿದವನು ಹನುಮ. ಆನಂತರ ರಾವಣಾಸುರನ ಮಗ ಮೇಘನಾದನ ಪ್ರಬಲ ಅಸ್ತ್ರಕ್ಕೆ ನಾನು ನೀನು ಇಬ್ರು ಬಲಿಯಾದಾಗ ಪಾಶುಪತಾಸ್ತ್ರ, ನಂತರ ಗರುಡಾಸ್ತ್ರ, ಗರುಡನನ್ನ ಕರೆದುಕೊಂಡು ಬಂದು ಸರ್ಪಾಸ್ತ್ರದಿಂದ ಮುಕ್ತಿಯನ್ನು ಕೊಟ್ಟಂತವನು ಹನುಮ. ಮತ್ತೆ ಅಂಗದನ ಪ್ರಬಲ ಅಸ್ತ್ರಕ್ಕೆ ನಾನು ಬಲಿಯಾದಾಗ ಹಿಮಾಲಯಕ್ಕೆ ಹೋಗಿ ಜಡಿಬೂಟಿಯನ್ನು ತಂದು ನನ್ನ ಪ್ರಾಣವನ್ನು ಉಳಿಸಿದವನು ಹನುಮ. ಅಷ್ಟೇ ಅಲ್ಲ, ನಮ್ಮ ಭರತ ಪ್ರಾಣ ತ್ಯಾಗ ಮಾಡುವಾಗ ನಮ್ಮ ಸೂಚನೆಯನ್ನು ತಿಳಿಸಿ ಪ್ರಾಣ ಉಳಿಸಿದವನು ಹನುಮ. ಇಷ್ಟೆಲ್ಲವನ್ನು ಮಾಡಿರ್ತಕ್ಕಂಥ ಹನುಮನ ಬಗ್ಗೆ
ಒಂದು ಸ್ವಲ್ಪ ಏನು ಹೇಳಲಿಲ್ಲಲ್ಲ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾನೆ. ಯಾರು ಮಾಡಿದ್ರು? ಲಕ್ಷ್ಮಣ ಮಾಡಿದ. ಅವಾಗ ಹನುಮ ಹೇಳ್ತಾ ಇದ್ದಾನೆ, ಅವಾಗ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಹನುಮ ಮತ್ತು ರಾಮನಲ್ಲಿ ಬೇರೆ ಯಾಕೆ ನೋಡ್ತಿದೆ ನೀನು ಅಂತ. ಬೇರೆ ಯಾಕೆ ನೋಡ್ತಿದೆ? ಎಲ್ಲಿ ರಾಮನ ಉಸಿರು ಹನುಮನ ಪ್ರಾಣವೇ ರಾಮ. ರಾಮ ಹನುಮ ಬೇರೆ ಅಲ್ಲ. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಅವನ ಶಕ್ತಿ, ಅವನ ಭಕ್ತಿ, ಅವನ ತ್ಯಾಗ, ಅವನ ಶ್ರದ್ಧೆ, ಅವನ ನಿಷ್ಠೆ, ಅವನ ಸದ್ಗುಣ, ಅವನ ಸಂಸ್ಕಾರ, ಅವನ ಸದಾಚಾರ ಪ್ರತಿಯೊಂದು ಕೂಡ ರಾಮನ ಮನದಲ್ಲಿದೆ. ರಾಮನಿರುವಂತ ಶೌರ್ಯ, ತ್ಯಾಗ, ಸಂಸ್ಕಾರ ಹನುಮನಲ್ಲಿದೆ. ಹಾಗಾಗಿ ಇಬ್ಬರಲ್ಲಿ ಭಿನ್ನ ಭೇದಗಳು ಬೇಡ ಅಂತ ಹೇಳಿದಾಗ ಹನುಮನಿಗೆ ಹೇಳ್ತಾನೆ, ಏನಪ್ಪ ನೀನು ಬೇಜಾರಾಗಿದೆಯಾ? ನನಗೇನು ಅನಿಸಿಲ್ಲ. ಹಾಗಿದ್ರೆ ನಿನ್ನ ಭಕ್ತಿನ ಒಂದಷ್ಟು ತೋರಿಸು ಅಂದಾಗ ನೀವೆಲ್ಲ ಲಕ್ಷ ಗೊತ್ತು ಕೇಳಬೇಕು ಈ ಮಾತು, ಎಂತ ಘಟನೆ ಅಂತ ಕೇಳಿದ್ರೆ, ಅವಾಗ ಹನುಮ ಏನ್ ಮಾಡ್ತಾನೆ, ತನ್ನ ಎದೆಯನ್ನ ಬಗದು ತೋರಿಸ್ತಾನೆ. ನೀವು ನೋಡ್ತಿರ್ಲ ಸಾಕಷ್ಟು ಫೋಟೋಗಳಲ್ಲಿ ಎದೆ ಬಗದಿರ್ತಾನೆ ನೋಡ್ರಿ. ಎದೆಯನ್ನ ಬಗದು ತೋರಿಸ್ತಾನೆ. ಶ್ರೀರಾಮಚಂದ್ರ ಭಗವಂತನ ಗುರುವಿನ ಹೃದಯದಲ್ಲಿ ನಿವಾಸ ಮಾಡಬೇಕು, ಅದು ಸಾರ್ಥಕ ಬದುಕು ಅಂತೇಳಿ. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋತ್ತಮ, ಏನಕ್ಕೇನೋ ಪ್ರಸಿದ್ಧಿ ಆಗೋದು ದೊಡ್ಡದಲ್ಲ. ನಾವು ಮಾಡುವಂತ ಕಾರ್ಯ, ನಾವು ಮಾಡುವಂತ ತ್ಯಾಗ, ನಮ್ಮಲ್ಲಿರುವಂತ ಸಂಸ್ಕಾರ, ನಮ್ಮಲ್ಲಿರುವಂತ ಸದ್ಗುಣ ಇದು ಪ್ರಖರವಾಗಿ ಪ್ರಬಲವಾಗಿತ್ತು ಅಂತ ಕೇಳಿದ್ರೆ ಆ ಭಗವಂತ ನಮಗೆಲ್ಲ ಕೃಪೆ ಮಾಡಿ ಎಲ್ಲ ಪ್ರಕಾರ ಸೌಭಾಗ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, भगवान देता है तो छप्पर फाड़ के देता है, भगवान लेता है तो चमड़ उखाड़ के लेता है, भगवान के पास देर है किंतु अंधेर नहीं ಅಂತ. ನಾವು ಮಾಡುವಂತ ಕಾಯಕದಲ್ಲಿರುವಂತ ಶ್ರದ್ಧೆಯನ್ನ, ನಿಷ್ಠೆಯನ್ನ, ತ್ಯಾಗವನ್ನ, ಸದ್ಗುಣವನ್ನ, ಸದಾಚಾರವನ್ನ ಭಗವಂತ ಏನಾದ್ರೂ ನೋಡಿ ನಮ್ಮ ಮೇಲೆ ಪ್ರಸನ್ನನಾದ ಅಂತ ಕೇಳಿದ್ರೆ, ನಮಗೆ ಅನುಗ್ರಹ ಮಾಡಬೇಕು ಅಂತ ತೀರ್ಮಾನ ತಗೊಂಡ ಅಂತ ಕೇಳಿದ್ರೆ, ನಮ್ಮ ಮನೆಯ ಚಪ್ಪರವನ್ನ ಹರಿದು ಎಲ್ಲ ಪ್ರಕಾರ ಸುಖ ಸೌಭಾಗ್ಯವನ್ನ, ಎಲ್ಲ ಪ್ರಕಾರ ಸಂಪತ್ತಿಯನ್ನ, ದವಸ ಧಾನ್ಯಗಳನ್ನ, ಎಲ್ಲ ಅಧಿಕಾರವನ್ನ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಾನೆ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ, ಸಮೃದ್ಧಿ ಎಲ್ಲವನ್ನ ಕೊಟ್ಟು ಕೃಪಾ ಮಾಡ್ತಾ ಇದ್ದಾನೆ. ಕೇವಲ ಭಗವಂತನೇ ಕೊಡೋದಷ್ಟೇ ಗೊತ್ತಿಲ್ಲ. ಏನಾದ್ರೂ ನಮಗೆ ಅಜ್ಞಾನ, ವಿವೇಕ, ಅಹಂಕಾರ ಬಂತು ಅಂತ ಕೇಳಿದ್ರೆ ತಗೋತಾ ಇದ್ದಾನೆ. ಭಗವಂತನ ಮರೆತ್ವಿ ಅಂತ ಕೇಳಿದ್ರೆ ತಗೋತಾ ಇದ್ದಾನೆ. ಏನ್ ತಗೋತಾ ಇದ್ದಾನೆ? ಕೇವಲ ಸಂಪತ್ತಿ ಅಲ್ಲ, ಚಮಡ ಮುಖಾಡ್ಕೆ ಲೇತಾ ಹೈ. ಎಲ್ಲ ಪ್ರಕಾರ ಸೌಭಾಗ್ಯ ಸಂಪತ್ತಿ ಜೊತೆಗೆ ಚರ್ಮವನ್ನೂ ಕೂಡ ಶರೀರದಲ್ಲಿ ಬಿಡಲಾರ್ದಕ್ಕಿಂತ ತಗೋತಾ ಇದ್ದಾನೆ ಭಗವಂತ ಅಂತ. ಹಾಗಾಗಿ ಭಗವಂತನ ಕರುಣೆಗೆ ನಾವು ಪಾತ್ರರಾಗಬೇಕು, ಅವನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಹಾಗಿದ್ದಾಗ ನಮ್ಮ ಬದುಕು ಸಾರ್ಥಕ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು, ಪ್ರಾಯಶಃ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಿವಿ ಮಾತು ಹೇಳೋದೇನು ಅಂತ ಕೇಳಿದ್ರೆ, 5 ಪ್ರಕಾರ ಋಣಗಳಿಂದ ನಾವು ಮುಕ್ತರಾಗ್ಲಿ ಸಾಧ್ಯ ಇಲ್ಲ, ಅವುಗಳನ್ನ ತೀರ್ಸಕ್ ಸಾಧ್ಯನೇ ಇಲ್ಲ. ಆದ್ರೂ ಧರ್ಮ ಕಾರ್ಯವನ್ನು ಮಾಡುವಂಥದ್ದು. ಮೊದಲು ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ ಈ ಋಣವನ್ನ ಯಾರಿಂದಲೂ ತೀರ್ಸಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ, ತಾಯಿ ನವಮಾಸಗಳು ತನ್ನ ಗರ್ಭದಲ್ಲಿ ಹೊತ್ತು ರಕ್ತವನ್ನ ಬೆಸೆದು ಹಾಲನ್ನಾಗಿ ಮಾಡಿ ಎದೆ ಹಾಲಾಗಿ ಮಗುವಿಗೆ ಉಣಿಸಿ ಆ ಮಗುವನ್ನ ಬೆಳೆಸ್ತಾಳೆ. ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ಮಗುವನ್ನ ಬೆಳೆಸುವಂತ ಹೊಣೆಗಾರಿಕೆ ತಾಯಿದು. ತಂದೆ ತನ್ನ ಮಗುವಿನ ಹೆಸರಿಗಾಗಿ, ಕೀರ್ತಿಗಾಗಿ, ವಿದ್ಯೆಗಾಗಿ, ಗೌರವಕ್ಕಾಗಿ ಅವನ ಸನ್ಮಾರ್ಗದಲ್ಲಿ ಹೋಗಬೇಕು. ತಂದೆಯರ ಋಣವನ್ನ ಜಗತ್ತಿನಲ್ಲಿ ಯಾರಿಗೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ದೈವದ ಋಣ. ದೈವ ಅಂದ್ರೆ ಭಗವಂತ ಏನೆಲ್ಲ ನಮಗೆ ಕೊಟ್ಟಿದ್ದಾನೆ. ಕೆಲವರಂತರ ಏನು ಕೊಟ್ಟಾನ ಭಗವಂತ? ಎಲ್ಲವನ್ನೂ ಕೊಟ್ಟಿದ್ದಾನೆ. ಪಂಚತತ್ವಗಳು, ಈ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ. ನೀರಿಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಆಗಲ್ಲ, ಗಾಳಿ ಇಲ್ಲದ್ರೆ ಬದುಕಲಿಕ್ಕೆ ಆಗಲ್ಲ, ಭೂಮಿ ಇಲ್ಲ ಅಂದ್ರೆ ಬದುಕಲಿಕ್ಕೆ ಆಗಲ್ಲ, ಅಗ್ನಿ ಸ್ಪರ್ಶ ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಆಗಲ್ಲ, ವಿಶಾಲತೆ ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಆಗಲ್ಲ. ಇವೆಲ್ಲವೂ ಯಾರ ಕೊಡುಗೆ? ಪರಮಾತ್ಮನ ಕೊಡುಗೆ, ಹನುಮನ ಕೊಡುಗೆ. ದೈವದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ, ಕೈ ಕಾಲುಗಳು, ಮೆದುಳು, ಹೃದಯ, ಕಿಡ್ನಿ, ಲಿವರ್ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಭೂಮಿ ನಮ್ಮನ್ನು ಕಳಿಸಿದ್ದಾನೆ. ಅಕಸ್ಮಾತ್ ಒಂದು ಶರೀರದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತ ಕೇಳಿದ್ರೆ ನಾವು ಯಾರು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಿಡ್ನಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಹೃದಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಲಿವರ್ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಕಣ್ಣಿಲ್ಲ ಅಂದ್ರೆ ಕುರುಡನಾಗಿ ಬದುಕಬೇಕಾಗತ್ತೆ, ಕಾಲಿಲ್ಲ ಅಂದ್ರೆ ಹೆಳವನಾಗಿ ಬದುಕಬೇಕಾಗತ್ತೆ, ಕೈ ಇಲ್ಲ ಅಂದ್ರೆ ಚೊಂಚನಾಗಿ, ಕಿವಿ ಇಲ್ಲದೆ ಹೋದ್ರೆ ಕಿವುಡನಾಗಿ,
ಅಂದ್ರೆ ಬಹಳ ಕಷ್ಟದಿಂದ ಜೀವನವನ್ನು ಕಳಿಬೇಕಾಗತ್ತೆ. ಇದೆಲ್ಲ ಯಾರ ಕೊಡುಗೆ? ಪರಮಾತ್ಮನ ಕೊಡುಗೆ. ಇಷ್ಟೆಲ್ಲ ಪ್ರಕಾಶವನ್ನು ಕೊಡ್ತಿದ್ದಾನೆ ಭಗವಂತ. ಸೂರ್ಯನ ಬೆಳಕನ್ನ ಉಪಯೋಗ ತಗೋತಾ ಇದ್ದೇವೆ. ಯಾರು ಕಟ್ಟಿಲ್ಲ ಬಿಲ್ಲನ್ನ. ಲೈಟ್ ನಿಮ್ ಮನೆಗೆ ಹಾಕಿರ್ತೀರಿ, ಲೈಟ್ ಬಿಲ್ ಕಟ್ಟದೆ ಹೋದ್ರೆ ಲೈನ್ ಮ್ಯಾನ್ ಬಂದು ಕಟ್ ಮಾಡ್ತಾರೆ. ಸೂರ್ಯನ ಪ್ರಕಾಶವನ್ನ ಜೀವಂತ ಇರೋ ತನಕ ನಾವು ಬಳಸ್ತೇವೆ, ಅದಕ್ಕೆ ಬಿಲ್ ಕಟ್ಟಿಲ್ಲ. ಮತ್ತೆ ನೀರು ಭಗವಂತನ ಕೊಡುಗೆ. ಆ ನೀರನ್ನ ನಾವೇನಾದ್ರೂ ಕುಡಿದೇ ಇದ್ರೆ ಜೀವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಜಲ ಭಗವಂತನ ಕೊಡುಗೆ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತನನ್ನ ಯಾರು ಮರಿಬಾರದು. ಆ ಉಡುಗೊರೆ ಬಹಳ ದೊಡ್ಡದಿದೆ. ಅದಕ್ಕಾಗಿ ಭಗವಂತನ ದೈವದ ಋಣವನ್ನು ಕೂಡ ತೀರಿಸ್ಲಿಕ್ಕಾಗಲ್ಲ. ಮತ್ತೆ ಗುರು, ಧರ್ಮ ಗುರುಗಳಿರಬಹುದು, ಹಿರಿಯರಿರಬಹುದು, ಆನಂತರ ಶಿಕ್ಷಕರಿರಬಹುದು. ಸದಾ ನಿಮಗೆ ಧರ್ಮವನ್ನ, ತತ್ವವನ್ನ, ಸಿದ್ಧಾಂತವನ್ನ, ಪರಂಪರೆಯನ್ನ, ನೀತಿಯನ್ನ, ನಿಯಮವನ್ನ, ಆಚಾರ ವಿಚಾರವನ್ನ ಕಲಿಸುವಂತವ್ರು ಯಾರು? ಗುರುಗಳು. ಅಂತಪ್ಪ ಗುರುವಿನ ಬಗ್ಗೆ ಶ್ರದ್ಧೆನ ಇಟ್ಕೋಬೇಕು. ಗುರು ಅದಕ್ಕೆ ಹೇಳ್ತಾ ಇದ್ದಾರೆ, ಗುರು ಮುನಿ ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ. ಏನಾದ್ರೂ ನಮ್ಮ ತಪ್ಪಿಗೆ, ಪಾಪ ಕರ್ಮಕ್ಕೆ ಏನಾದ್ರೂ ಭಗವಂತ ಕ್ರೋಧಿತನಾಗಿ ಶಾಪ ಕೊಟ್ರೆ ಗುರು ತಪಶಕ್ತಿಯಿಂದ ಅದನ್ನು ತಡೆಯಬಲ್ಲ. ಆದ್ರೆ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಸಿದ್ಧಿ ಪುರುಷ, ಸಾಧಕನಾಗಿರ್ತಕ್ಕಂಥ ಗುರು ಏನಾದ್ರೂ ಶಾಪವನ್ನ ಕೊಟ್ರೆ ಆ ಭಗವಂತನು ಅದರಿಂದ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಂತಪ್ಪ ಗುರು ಋಣವನ್ನು ಕೂಡ ನಮ್ಮ ಯಾರಿಂದಲೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತೆ ಸಮಾಜದ ಋಣ. ಗ್ರಾಮದಲ್ಲಿ ಹಿರಿಯರು ಇರ್ತಾರೆ. ಈ ವಯಸ್ಸಾದವರು ಸಾಕಷ್ಟು ಜನ ಕೂತಿದ್ದಾರೆ. ಗ್ರಾಮದ ಹಿರಿಯರು, ಮುಖಂಡರು ಗ್ರಾಮದ ಏಳಿಗೆಗಾಗಿ, ಶ್ರೇಯಸ್ಸಿಗಾಗಿ, ಕೀರ್ತಿಗಾಗಿ ನಿಮಗೆ ಒಳ್ಳೆಯ ಮಾತನ್ನು ಹೇಳ್ತಿರ್ತಾರೆ. ತಪ್ಪು ಮಾಡಬಾರ್ರಿ ಅಂತ ತಿದ್ದಿ ತಿಳಿಸ್ತಿರ್ತಾರೆ. ಇದೆಲ್ಲವೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಬೇಕಾಗತ್ತೆ. ಅವರನ್ನ ತಿರಸ್ಕಾರ ಮಾಡಿದ್ರೆ ಅದು ಕೂಡ ಕಠಿಣವಾದ ಪ್ರಸಂಗ ನಿರ್ಮಾಣ ಆಗತ್ತೆ. ಅದ್ರ ಜೊತೆಯಲ್ಲಿ ಮತ್ತೊಂದು ನಮ್ಮ ಗ್ರಾಮ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನನಿ ಮತ್ತು ಜನ್ಮ ಕೊಟ್ಟ ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಮತ್ತು ಶ್ರೇಷ್ಠ. ಆ ಋಣವನ್ನು ನಮಗೆ ಯಾರಿಗೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇವು ಋಣ ಪಂಚಕಗಳು ಅಂತ ಕರೀತಾರೆ. ಇವಕ್ಕೆ ಇವನು ತೀರ್ಸೋದು ಹೇಗೆ ಅಂತ ಕೇಳಿದ್ರೆ, ತಾಯಿ ತಂದೆ ಮನಸ್ಸಿಗೆ ನೋವಾಗ್ಲಂಗ ಅವ್ರ ವಯಸ್ಸಾದ ಕಾಲಕ್ಕೆ ಒಂದಷ್ಟು ಬಿಸಿ ಊಟ ನೀವು ಕೊಟ್ಟರೆ ಸಾಕು. ನೀವು ಬಂಗಾರ ಮಾಡಿಸ್ರಿ, ಬೆಳ್ಳಿ ಮಾಡಿಸ್ರಿ, ಒಡವೆ ಮಾಡಿಸ್ರಿ, ತಾಯಿ ಅಂದ್ರೆ ಯಾವತ್ತೂ ಬೇಡಲ್ಲ ಅವ್ರು. ಯಾರು ಬೇಡ್ತಾರೆ ಯಜಮಾನ್ರು? 1 kg ಬಂಗಾರ ತಂದ್ಕೊಡ್ರಿ ಅಂತ ಮಕ್ಕಳಿಗೆ ಹೇಳ್ತಾರೇನು? ಹೇಳಲ್ಲ. ಅವ್ರ ವಯಸ್ಸಾದ ಕಾಲಕ್ಕೆ ಏನ್ ಮಾಡ್ಬೇಕು? ಒಂದಿಷ್ಟು ಬಿಸಿ ಊಟ ಕೊಡ್ರಿ ಅವ್ರಿಗೆ, ಅಷ್ಟೇ. ಪ್ರೀತಿಯಿಂದ ಮಾತಾಡಿಸ್ರಿ, ಅವ್ರು ತೃಪ್ತಿ ಆಗ್ಬಿಡ್ತಾರೆ. ಇನ್ನ ದೈವ ಋಣ. ಈ ರೀತಿ ಬಂದು ದರ್ಶನ ಮಾಡ್ಕೊಳ್ಳೋದು, ಭಗವಂತನ ದರ್ಶನ ಮಾಡಿ ಹಣ್ಣು ಕಾಯಿ ಮಾಡಿಸಿ, ನೀವು ಮಾಡಿದ ತಪ್ಪು, ಇಂಥ ತಪ್ಪು ಮಾಡೇನಪ್ಪ ಭಗವಂತ ಕ್ಷಮಿಸ್ಬಿಡು ಅಂತ ಕೇಳ್ರಿ, ಕ್ಷಮ ನಿಮಗೆ ಸಿಕ್ಬಿಡುತ್ತೆ. ಮತ್ತೆ ಗುರು ಸಾನ್ನಿಧ್ಯದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಗುರುವಿನ ಆದೇಶವನ್ನು ಪರಿಪಾಲನೆ ಮಾಡಿದ್ರೆ ಗುರುವಿನ ಅನುಗ್ರಹ ನಿಮಗೆ ಲಭ್ಯವಾಗತ್ತೆ. ಗ್ರಾಮದ ಹಿರಿಯರು, ಮುಖಂಡರು ಗ್ರಾಮದಲ್ಲಿ ಇಂಥ ಕೆಲಸ ಮಾಡ್ಸಕತ್ತಿರ್ತಾರೆ. ಅವಾಗ ಹೋಗಿ ನೀವು ದುಡಿದ್ರಿ ಅಂತ ಕೇಳಿದ್ರೆ, ಕಷ್ಟಪಟ್ಟು ತಗೊಂಡ್ರಿ ಅಂತ ಕೇಳಿದ್ರೆ, ಗ್ರಾಮದ ಹಿರಿಯರು ಎಂತವ್ರ ಮಗನಪ್ಪ, ಎಂತವ್ರ ಮಗಳು ಎಷ್ಟು ಕಷ್ಟಪಟ್ಟು ದುಡಿದು ಸೇವಾ ಮಾಡಿದ್ರು ಅಂತ ಖುಷಿ ಆಗ್ತಾರೆ. ನಿಧಾನ ಬರ್ರಿ, ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ತಲೆ ಮೇಲೆ ಸರ್ಗ ಕೇಳ್ರಿ ಫಸ್ಟ್ ಎಲ್ಲರೂ. ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಪಡ್ಕೊಳ್ಳೋರು ಬೇಗ ಬರುವಂತ ಸಮಯ ನೀಡ್ತಾ ಇದೆ. ಆಶೀರ್ವಾದ ಪಡ್ಕೊಳ್ಳೋದು. ಎಲ್ಲ ನಮ್ಮ
ಮಡ್ರಳ್ಳಿ ಗ್ರಾಮದ ಹಿರಿಯರಿಗೆ ಎಲ್ರಿಗೂ ಕೂಡ ನಮ್ಮ ಅಡುಗೆ ಆಗಿದ್ವಿ. ಮಡ್ರಳ್ಳಿಗೂ ಗುಡಿನಾಣಿಗೆ ಬಾರ ಆಶೀರ್ವಾದ ಪಡ್ಕೊಳ್ಳೋರು ಬೇಗ ಬೇಗ ಬರ್ಬೇಕಪ್ಪ, ಸಮಯ ನೀಡ್ತಿದೆ. ನಮ್ಮ ದೇವಿಕೆರೆ ಗುರುಶಾಮಣ್ಣರಿಗೆ ನಮ್ಮ ತಿಪ್ಪೇಸಿ ಕಡೆಯಿಂದ ಸನ್ಮಾನ ಮಾಡಿಸ್ತೀವಿ. ನಮ್ಮ ಪೂಜಾರಿ ಎಲ್ಲರೂ ಊರಿನ ಪರವಾಗಿ ಸ್ವಾಮಿಯವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್ ಅವರು ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದು ರಾಮಾಯಣ ಕಾಲದಲ್ಲಿ ನಿರ್ಮಿಸಲಾಗಿದ್ದ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕೈಗೊಂಡ ಗುಡ್ಡದ ಲಿಂಗನಹಳ್ಳಿ ಗ್ರಾಮಸ್ಥರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಕ್ತರನ್ನ ಉದ್ದೇಶಿಸಿ ಅವರು ಏನು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ. भागर्ताजो संप्रक्तो भागर्तापतिपत्तये जगदत्पितरो वन्दे पार्वती परमेश्वरः। ಕಡೆ ನೀನ್ ಬಾ ಕೊಡು ಬಾಕಿ ಬಾಯ್ ಬಾ ಮಾ ಗುರ್ಮ ಎಲ್ಲಿಂದ ದಾಬರ್ ಜಾ ದಾರ್ ಮರ ಬರ್ರಿ ಜಾಗ ದಾರ್ ಮರ ಹೊಸಬೀಗ್ರ ಅಂದ್ರೆ ಖುಷಿ ಇರುತ್ತೆ ಸಂದರ್ಭದಲ್ಲಿ ಇವತ್ತು ಶ್ರಾವಣ ಮಾಸದ ಒಳ್ಳೆಯ ದಿನದಲ್ಲಿ ಇವತ್ತು ನಾಲ್ವಡಿ ಶಾಸ್ತ್ರಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇವತ್ತು ಶ್ರೀ ಆಂಜನೇಯ ಸ್ವಾಮಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂಥ ಸಂದರ್ಭದಲ್ಲಿ ನಾವಿವತ್ತು ಇದ್ದೀವಿ. ನಾನು ಸ್ವಲ್ಪ ತಡವಾಗಿ ಬಂದಿದ್ದೇನೆ. ಎಲ್ಲ ಭಾಳಷ್ಟು ನೆಂಟರು ಅಣ್ಣಗಳೆಲ್ಲ ನನಗೆ ಅತ್ಯಂತ ಪ್ರೀತಿ ಜೋರದಿಂದ ಕರೆದಿದ್ರು. ಕಾರಣ ಲೇಟ್ ಆಗಿದೆ, ಜಾಸ್ತಿ ಕ್ಷಮೆ ಇರಲಿ ಎಲ್ಲ ಬಂಧುಗಳೇ. ಯಾಕಂದ್ರೆ ನಿಜಕ್ಕೂ ಬಹಳ ಸಂತೋಷ ಆಗಿದೆ. ನನಗೂ ಸಹ ಇದು ನೋಡಿರ್ಲಿಲ್ಲ. ಅದು ದೇವಸ್ಥಾನ ಕಟ್ಟುವಂತ ಸಂದರ್ಭ ನಮ್ಮ ಗುಡಿಗಳಿಗೆ ಬಂಧುಗಳು ಸ್ವಾಭಿಮಾನದ ಒಂದು ಸಂಕೇತವಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಯಾರದೇ ಒಂದು ಹಣವನ್ನ ಯಾರಿಂದಲೂ ಪಡೆಯದೆ ಎಲ್ಲರ ಲಿಂಗನಹಳ್ಳಿ ಗ್ರಾಮದ ಗ್ರಾಮಸ್ಥರಿಂದ ದೇಣಿಗೆ ಮುಖಾಂತರ ವೈಯಕ್ತಿಕವಾಗಿ ದೇಣಿಗೆ ಕೊಡುವ ಮುಖಾಂತರ ದೇವಸ್ಥಾನಕ್ಕೆ ನಿಜವಾಗೂ ಬಹಳ ಸುಂದರವಾಗಿ ಈ ದೇವಸ್ಥಾನ ಮೂಡಿ ಬಂದಿದೆ. ಬಹಳ ಅಲ್ಪ ಅವಧಿಯಲ್ಲಿ, ಅದೇ ಬಹಳ ವರ್ಷ ತಗೊಂಡಿಲ್ಲ. ಹೌದಾ, ಒಂದು 5-6 ತಿಂಗಳಾಗಿರೋದು, ಒಂದು ಒಳಗೆ ಇರ್ಬೋದು ಅಷ್ಟೇ. 6 ತಿಂಗಳೊಳಗೆ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಆಂಜನೇಯ ಸ್ವಾಮಿದು. ನಿಜಕ್ಕೂ ಈ ಬೆಟ್ಟದಲ್ಲಿ ನಮ್ಮನ್ನೆಲ್ಲ ಹಿಂದೆ ನಾವಲ್ಲ, ಹಿಂದೆ ನಮ್ಮ ಪೂರ್ವಿಕರು, ನಮ್ಮ ತಾತ ಮುತ್ತಾತರು ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಂತ ಒಂದು ಆಂಜನೇಯ ಸ್ವಾಮಿ ಊರಿನ ಒಳಗಿರ್ತಕ್ಕಂಥದ್ದು. ನಮಗೆ ಊರನ್ನ ಕಾಪಾಡುವಂತ ದೊಡ್ಡ ಶಕ್ತಿ ಆಂಜನೇಯ ಸ್ವಾಮಿಗಿದೆ. ಆ ಕಾರಣಕ್ಕೆ ಇವತ್ತು ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಗುರುಗಳ ಅಮೃತಾಸ್ತ್ರದಿಂದ ಇವತ್ತು ಮತ್ತೆ ಜೀವಕಳೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ನಮಗೆಲ್ಲ ಸಂತೋಷ ಆಗಿದೆ. ಅದು ವಿಶೇಷವಾಗಿ ಈ ಭಾಗದಲ್ಲಿ ಗುಡುದಿಂಗನಹಳ್ಳಿ ಗ್ರಾಮದ ಇದು ಅಡವಿಯಲ್ಲಿ ಇರ್ತಕ್ಕಂಥ ಊರು. ಇತ್ತೀಚೆಗೆಲ್ಲ ಸಾಕಷ್ಟು ಒಂದು ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಊರು ಆಗಿದೆ. ಹಿಂದೆ ಅಡವಿಯಲ್ಲೇ ನಾವು ಜೀವನ ಮಾಡ್ತಕ್ಕಂಥವ್ರು, ಎಲ್ಲಿ ಬಂದಿರ್ತಕ್ಕಂಥವ್ರು ಮಾವಿಡಿ ಇರ್ಬೋದು, ಮಠದಲ್ಲಿ ನಮ್ಮ ಸಮುದಾಯಗಳು ಏನು ನಾಯಕರು ಬಹಳಷ್ಟು ಹಳ್ಳಿಗಳಲ್ಲಿ ಹಿಂದೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ನಾವು. ಹೌದಾ, ನಾವು ಕಾಡಿನಲ್ಲಿ ಬೇಟೆ ಆಡ್ಕೊಂಡು ಮೂಲ ವೃತ್ತಿ ಬೇಟೆ ಆಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಇವತ್ತು ಬದಲಾವಣೆ ಆಗಿದ್ದೀವಿ.
ಪರಮ ಪೂಜ್ಯರ ಆಶೀರ್ವಾದಗಳು ನಮ್ಮೆಲ್ಲ ಸಹೋದರ ಸಮಾಜದ ಒಂದು ವಿಶ್ವಾಸ ಸ್ನೇಹದಡಿಯಲ್ಲಿ ನಾವು ಇವತ್ತು ಬದಲಾವಣೆ ಆಗಿದ್ದೀವಿ. ನಮ್ಮ ಕ್ಷೇತ್ರ ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ದೊಡ್ಡ ಸಮುದಾಯ ಇವತ್ತು ಬೇರೆ ಸಮುದಾಯಕ್ಕೂ ಸಹ ಒಂದು ಜೊತೆ ಇಟ್ಕೊಂಡು ಒಳ್ಳೆ ನಡೀತಾ ಇದೆ. ಅದು ಹಂಗೆ ಮುಂದುವರಿಲಿ. ಗುಡ್ಲಿಂಗನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಇನ್ನು ವಿದ್ಯಾವಂತರು ಆಗಬೇಕಾಗಿದೆ, ಇನ್ನು ಕೆಲಸಕ್ಕೆ ಹೋಗ್ಬೇಕಾಗಿದೆ. ಸಾಕಷ್ಟು ದುಡ್ಡಿದೆ. ಅದು ಗುಡ್ಡಲಿಂಗನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಶ್ರೀಮಂತರಾಗಿದ್ದೀವಿ. ಮಾವನವರಂತ ಒಬ್ಬೊಬ್ಬರೇ ಒಂದು ದೇವಸ್ಥಾನ ಕಟ್ಟುವಂತ ಶಕ್ತಿ ಇಬ್ಬರಿಗೂ ಇದೆ, ಎಲ್ಲ ಬಹಳಷ್ಟು ಜನಕ್ಕೂ ಇದೆ. ರಾಜಕೀಯವಾಗಿ ಬೆಳೆದಿದ್ದೀವಿ ನಾವು, ಹೌದಾ? ಅಲ್ಲ, ಬೆಳೆದಿದ್ದೀವಿ. ದೇವ್ರು ಕೊಟ್ಟಾನೆ, ಹೌದೌದು, ದೇವ್ರು ಕೊಟ್ಟಿದ್ದಾನೆ. ಕೊಟ್ಟಾಗೆ ಕೊಟ್ಟದ್ದು ವೈದ್ಯ ಅಂತ ಹೇಳ್ಕೊಳಲ್ಲ ಅಂತ ಒಮ್ಮೆ ದೊಡ್ಡ ಮನಸ್ಥಿತಿ ಇದೆ. ದೊಡ್ಡ ಮನೆಗಿರ್ತಕ್ಕಂಥ ಮನೋಭಾವ ಇಲ್ಲ. ಊರಿನ ಸಾರ್ವಜನಿಕರಿಗೆ ಆಗಲಿ, ದೇವಸ್ಥಾನಕ್ಕೆ ಆಗಲಿ, ನೋಂದಣಿಗಾಗಲಿ, ಊರಿನ ಅಭಿವೃದ್ಧಿಗೆ ಸಾಕಷ್ಟು ಇಲ್ಲಿ ಯಾವುದು ಪಕ್ಷ ಗಿಕ್ಷ ಏನು ಇಲ್ಲ. ಎಲ್ಲ ಬಂಧುಗಳು ಊರು ಎಲೆಕ್ಷನ್ ಬಂದಾಗ ಒಂದು ಪಕ್ಷಕ್ಕೆ ಯಾವ್ದನ್ನು ಮಾಡೋಂಥದ್ದು ಇರಲಿ. ನಾವು ಅದಕ್ಕೆಲ್ಲ ಏನು ಎಂದು ಕೇಳಿಲ್ಲ. ನೋಡಪ್ಪ, ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ನೀವು ನನಗೆ ಮತ ಹಾಕಿ ನಾವು ಕೇಳಿದ್ರೆ ಅಷ್ಟೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಆ ಕಾರಣಕ್ಕೆ ಇವತ್ತು ಆಂಜನೇಯ ಸ್ವಾಮಿ ಈ ಗ್ರಾಮದ ಸುತ್ತಮುತ್ತ ಎಲ್ಲ ಭಾಗದ ನಮ್ಮ ಬಂಧುಗಳಿಗೆ, ಎಲ್ಲ ಸಮುದಾಯದವರಿಗೆ ಆಂಜನೇಯ ಆಶೀರ್ವಾದ ಮಾಡಲಿ. ಈ ಭಾಗಕ್ಕೆ ಒಳ್ಳೆ ಬೆಳೆ ಆಗಲಿ. ಯಾಕಂದ್ರೆ ಒಳ್ಳೆ ಅಡವಿ ಮಧ್ಯದಲ್ಲಿದೆ. ಇದು ನೀವೇ ಮಾಡಿಕೊಂಡು ಇದಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಹೋಗ್ತಕ್ಕಂಥಕ್ಕೆ ಮುಂದಿನ ದಿನದಲ್ಲಿ ಏನಾದರೂ ಅವಕಾಶ ಇದ್ರೆ ಇದು ಸಮುದಾಯ ಭವನ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಣ. ಆಂಜನೇಯ ಸ್ವಾಮಿ ಆಶೀರ್ವಾದ, ವಿಠಲದ ಆಶೀರ್ವಾದ ಇದ್ರೆ ಜಾಗ ಇದೆ, ಹೌದಾ? ನಾವು ಅರಣ್ಯ ಇಲಾಖೆಗೆ ಮನವಿ ಕೊಟ್ಟು ಫಸ್ಟ್ ಗುಡ್ಡಲಿಂಗನಹಳ್ಳಿ ಅಂತ ಹೆಸರಿರೋದಿಲ್ಲ, ಇದಕ್ಕೆ ಗುಡ್ಡಲಿಂಗನಹಳ್ಳಿ ಅಂತ ಹೆಸರಿದ್ದು. ಇಲ್ಲೆಲ್ಲ ಪ್ರಾಣಿಗಳ ಕಾಟ ತಡೆಲಾರ್ದೆ ಅಲ್ಲಿ ಹೋಗಿ ಹಾಗಾಗಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ಬೆಳೆ ಆಗಲಿ, ಆರೋಗ್ಯ ಆಯುಷ್ ಕೊಡ್ಲಿ, ಎಲ್ಲ ಸಮುದಾಯದವರಿಗೂ ಆಂಜನೇಯ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡು, ನನಗೂ ಸಹ ಅತ್ಯಂತ ಲೇಟಾಗಿ ಬಂದೆ. ಪರಮ ಪೂಜ್ಯರ ಆಶೀರ್ವಾದ ಆಯಿತು. ಬಟ್ ಯಾಕೆ ಲೇಟ್ ಆಗಿಬಿಡ್ತಲ್ಲಪ್ಪ ಅಂದರು. ಇಲ್ಲ ಅಂತೆ ಬುದ್ಧಿ ಯಾರು ಬಂದರು ಅಂತ ಹೇಳಿದ್ರೆ ಆಯಿತು. ಅವ್ರ ಆಶೀರ್ವಾದ ಇದೆ. ಗುರುಗಳ ನಮ್ಮ ಆಂಜನೇಯ ಆಶೀರ್ವಾದ ಮಾಡೋಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀನಿ, ನನಗೆ ಕರೆಸಿದ್ದೀನಿ. ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಹೇಳಿ, ಎಲ್ಲ ದೇವರು ಒಳ್ಳೇದು ಮಾಡಲಿ. ಸುತ್ತಮುತ್ತ ಬಂದಂತೆ ಎಲ್ಲ ಮಠಳೆಲ್ಲರೂ ಭಾಳ ಜನ ಬಂದಿದ್ದಾರೆ, ಹೌದು. ಮಠಳ್ಳಿ ಮತ್ತು ಸಿದ್ಧಾಂಕೋಟೆ ಎಲ್ಲ ಭಾಳಷ್ಟು ಜನ ಇದಕ್ಕೆ ಭಕ್ತರು ಇದ್ದಾರೆ, ಎಲ್ಲ ಕಾರಣಲ್ಲಿರ್ತಕ್ಕಂಥವ್ರು. ಹಾಗಾಗಿ ಒಳ್ಳೇದಾಗಲಿ ಅಂತ ಹೇಳಿ ಈ ಶ್ರಾವಣ ಮಾಸದ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ Thank you.